ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂಥ ಸಿಲ್ವರ್ ಗಿಫ್ಟಿಯವರ ಬ್ಯೂಟಿಫುಲ್ ಆಗಿರುವಂಥ ಜರ್ಮನ್ ಸಿಲ್ವರ್ ಐಟಮ್ ಕಲೆಕ್ಷನ್ಸು. ಸೊ ನೀವು ತುಂಬ ವೀಡಿಯೋಸು ಸಿಲ್ವರ್ ಗಿಫ್ಟಿಯರ್ ಕಲೆಕ್ಷನ್ಸ್ದು ನೋಡಿರ್ತೀರ. ಬಟ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಸು, ಎಲ್ಲ ಕಲೆಕ್ಷನ್ಸು ಹೊಸದಾಗಿ ಬಂದಿರುವಂಥ ಕಲೆಕ್ಷನ್ಸ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತೀರಾ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಕಲೆಕ್ಷನ್ಸು, ಜೊತೆಗೆ ಆ್ಯಂಟಿಕ್ ಜರ್ಮನ್ಲಿ ಬಂದಿರುವಂಥ ಐಡಲ್ ಕಲೆಕ್ಷನ್ಸ್ ನೋಡ್ತೀರಾ ಅಥವಾ ದೀಪಗಳನ್ನು ನೋಡ್ತೀರಾ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಅದರದ್ದು ಫಿನಿಶಿಂಗ್ ವೈಸ್ ಆಗಲಿ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಕಲೆಕ್ಷನ್ಸ್ ಬಗ್ಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಟೋಟಲಾಗಿ ಹೇಳಬೇಕು ಅಂದರೆ. ಇದ್ರ ಜೊತೆಗೆ ರಿಟರ್ನ್ ಗಿಫ್ಟ್ ಐಟಮ್ ಕೂಡ ತೋರಿಸಿದ್ದಾರೆ. ಇದ್ರ ಜೊತೆಗೆ ನಾರ್ಮಲ್ ಜರ್ಮನ್ ಸಿಲ್ವರ್ ಬರುತ್ತಲ್ವ, ಸೊ ಅದು ಕೂಡ ಕಲೆಕ್ಷನ್ಸ್ ತೋರಿಸಿದ್ದಾರೆ. ಸೊ ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಕಸ್ಟಮೈಸ್ ಕೂಡ ಇವರು ಮಾಡಿಕೊಡ್ತಾರೆ. ಸಿಂಗಲ್ ಪೀಸ್ ಆ್ಯಂಟಿಕ್ ಕಲೆಕ್ಷನ್ಸಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಬನ್ನಿ ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವ್ರ ಹತ್ರ ನೋಡೋದಾದ್ರೆ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಸಿಂಗಲ್ ಪೀಸ್ ಕೊರಿಯರ್ ಆಲ್ ಓವರ್ ಇಂಡಿಯಾ ಇಂಟರ್ನ್ಯಾಷನಲ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ವಿಡಿಯೋದಲ್ಲಾದರೂ ಕಲೆಕ್ಷನ್ಸ್ ಇಷ್ಟ ಆಯ್ತು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅವ್ರಿಗೆ ಮೆಸೇಜ್ ಮಾಡಿ. ಸೊ ವಿಡಿಯೋ ಕಾಲ್ ಫೀಸ್ ಇರುತ್ತೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ಕಲೆಕ್ಷನ್ಸ್ ನೋಡಿ ನೀವು ಸಿಂಗಲ್ ಪೀಸ್ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ವರ್ಲ್ಡ್ ವೈಡ್ ಕೊರಿಯರ್ ಅವೈಲೇಬಲ್ ಇರುತ್ತೆ. ಇನ್ನು ಯು ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಬಂದುಬಿಟ್ಟು ಬ್ಯಾಂಗ್ಳೂರು ಚಿಕ್ಕಪೇಟೆ ನಿಯರ್ ಇರುವಂಥ ಕಬ್ಬನ್ಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ. ಮೆಜೆಸ್ಟಿಕ್ಕಿಗೆ ತುಂಬಾ ನಿಯರ್ ಆಗುತ್ತೆ. ಸೊ ನೀವು ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ, ಫಾಲೋ ಮಾಡ್ಕೊಂಡು ಕೂಡ ರೀಚ್ ಆಗ್ಬೋದು. ಅಡ್ರೆಸ್ ಎಲ್ಲ ಯಾವುದೇ ರೀತಿಯ ಕನ್ಫ್ಯೂಷನ್ ಇತ್ತು ಅಂದರೆ ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಈ ಶಾಪಿಂದು ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ರೀಸೇಲರ್ಸ್ ಗ್ರೂಪ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ಆ ಗ್ರೂಪ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಿಮಗೆ ಯಾವುದೇ ಏನೇ ಡೀಟೇಲ್ಸ್ ಬೇಕು ಅಂದರೂ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ನೋಡ್ತಾ ಇದ್ದೀರಲ್ಲ ಕಲೆಕ್ಷನ್ಸು ಬಲ್ಕ್ ವೈಸ್ ಯಾವ ರೀತಿ ಇದೆ ಅಂತ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೋರ್ ಫಾರ್ ಜರ್ಮನ್ ಸಿಲ್ವರ್ ಅಥವಾ ಆ್ಯಂಟಿಕ್ ಜರ್ಮನ್ಗೆ ಅಂತಲೇ ಹೇಳ್ಬೋದು. ಆ್ಯಂಟಿಕ್ ಜರ್ಮನ್ ಕಲೆಕ್ಷನ್ಸ್ ಅಂತೂ ಲಾಟ್ ಆಫ್ ಕಲೆಕ್ಷನ್ಸ್ ಇದೆ. ನಾನಿಲ್ಲಿ ತೋರಿಸೋದು ಓನ್ಲಿ ಒಂದು ರೂಮಲ್ಲಿ ಒಂದು ಸ್ಯಾಂಪಲ್ ಕಲೆಕ್ಷನ್ಸ್ ಅಷ್ಟೇ ನಾನು ವೀಡಿಯೋದಲ್ಲಿ ಕ್ಲಿಪ್ ತೋರಿಸಿದ್ದೀನಿ. ಸೊ ಶಾಪ್ ವಿಸಿಟ್ ಮಾಡಿ. ಈ ಥರ ಸುಮಾರು ಕಲೆಕ್ಷನ್ಸ್ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ. ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಕಸ್ಟಮೈಸ್ ಬೇಡ, ಅಲ್ಲಿರೋ ಕಲೆಕ್ಷನ್ಸೇ ನೀವು ಪಿಕ್ ಮಾಡ್ಬೋದು. ಲಾಟ್ ಆಫ್ ಕಲೆಕ್ಷನ್ಸು ಅವ್ರ ಹತ್ರ ಅವೈಲೇಬಲ್ ಇರುತ್ತೆ. ಅಷ್ಟು ಕಲೆಕ್ಷನ್ಸು ನೀವು ನೋಡ್ಬೋದು ಶಾಪಲ್ಲಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋದಲ್ಲಿ ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ಹೊಸ ಕಲೆಕ್ಷನ್ಸು, ಹೊಸ ಡಿಸೈನಲ್ಲಿ ಕಲೆಕ್ಷನ್ಸ್ನ ತೋರಿಸಿರ್ತಾರೆ. ಸೊ ಬನ್ನಿ ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸ್ ನೋಡ್ಕೊಂಡು. ನಮಸ್ತೆ ಸರ್, ಹೇಳಿ ಸರ್ ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ. ಸಿಲ್ವರ್ ಗಿಫ್ಟ್ರಿ ಅಂತ ಶಾಪ್. ಸಿಲ್ವರ್ ಗಿಫ್ಟ್ರಿ, ಓಕೆ. ಎಲ್ಲಿ ಬರುತ್ತೆ? ನಿಯರ್ ಬೈ ಮೆಜೆಸ್ಟಿಕ್ ಹತ್ರ ಬರುತ್ತೆ. ಇದು ಕಾಟನ್ ಪೇಟೆ ಮೇನ್ ರೋಡ್. ಕಾಟನ್ ಪೇಟೆ ಮೇನ್ ರೋಡ್ ಹತ್ರ ರಾಜೇಶ್ವರಿ ನರ್ಸಿಂಗ್ ರೂಮ್ ಬರುತ್ತೆ. ನರ್ಸಿಂಗ್ ರೂಮ್ ಆಗಿ ರೈಟ್ ತಗೊಂಡ್ರೆ ಒಳಗಡೆ ಶಾಪ್ ಬರುತ್ತೆ. ಓಕೆ. ಮೆಜೆಸ್ಟಿಕ್ಕಿಂದ ಟೋಟಲಿ ತುಂಬ ನಿಯರ್ ಆಗುತ್ತೆ. ನಿಯರ್ ಬೈ ಆಗುತ್ತೆ. ಓಕೆ. ಏನೇನು ಕಲೆಕ್ಷನ್ಸ್ ಇದೆ ಸರ್? ಆಂಟಿಕಲ್ಲಿ ವೆರೈಟಿ ಕಲೆಕ್ಷನ್ಸ್ ಇದೆ ಮ್ಯಾಮ್. ಓಕೆ, ಆಂಟಿಕ್ ವೆರೈಟಿ ಇದೆ. ವೆರೈಟಿ ಕಲೆಕ್ಷನ್ಸ್ ಇದೆ. ಗಿಫ್ಟ್ ಐಟಮ್ ಸ್ಟಾರ್ಟಿಂಗ್ 100 ರೂಪಾಯಿಂದ ಇದೆ. ರಿಟರ್ನ್ ಗಿಫ್ಟ್. ರಿಟರ್ನ್ ಗಿಫ್ಟ್. ಓಕೆ. ಜರ್ಮನ್ಸ್ ಬಂದು 6 to 8 rupees ಗ್ರಾಮ್ ಇದೆ. 6 to 8 rupees per ಗ್ರಾಮ್ ಬರುತ್ತೆ. ಓಕೆ. ಆಂಟಿಕ್ ಜರ್ಮನ್ ಸಿಲ್ವರ್ ಬಂದರೆ ಈ ಥರ ಕಲೆಕ್ಷನ್ಸ್ ಇದೆ. ವೆರೈಟಿ ಕಲೆಕ್ಷನ್ಸ್ ಇದೆ. ಸಮ್ ಬೆಳ್ಳಿ ಥರ ಕಲೆಕ್ಷನ್ಸ್ ಇರುತ್ತೆ ನಿಮಗೆ. ಓಕೆ. ಓಕೆ. ಏನು ಡಿಸೈನ್ ಕೊಟ್ಟರು ಅದೇ ಕಸ್ಟಮೈಸ್ ಮಾಡ್ಕೊತೀವಿ. ಆಂಟಿಕ್ ಅಲ್ಲದೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಕಸ್ಟಮೈಸ್ ಏನು ಕೊಟ್ಟರು, ಯಾವ ಥರ ಡಿಸೈನ್ ಕೊಟ್ಟರು, ಪ್ಲೇಟಿಂದ ಹಿಡಿದು ಸೋಫಾ, ಉಯ್ಯಾಲೆ, ರೋಕ್ಲಿ ಏನು ಕೊಟ್ಟರು ನಾವೆಲ್ಲ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಮಾಡ್ಕೊಡ್ತೀರಾ? ಬಟ್ ಬಲ್ಕ್ ಆರ್ಡರ್ ಬೇಕು. ಬಲ್ಕ್. ಓಕೆ. ಓಕೆ. ಬಲ್ಕ್ ಇಲ್ಲ ಅಂದ್ರೆ ಸಿಂಗಲ್ ಆಗು ಮಾಡ್ಕೊಡ್ತೀವಿ. ಸಿಂಗಲ್ ಮಾಡ್ಕೊಡ್ತೀವಿ. ಓಕೆ. ಜರ್ಮನ್ ಅಲ್ಲಿ ಬೇಕಂದ್ರೆ ಬಲ್ಕ್ ಇದ್ರೇನೆ ಮಾಡ್ಕೊಡೋದು. ಓಕೆ ಸರ್. ಓಕೆ. ಸೊ 1 by 1 ಕಲೆಕ್ಷನ್ಸ್ ನೋಡೋಣ. ಇವತ್ತಿನ ಏನು ಕಲೆಕ್ಷನ್ಸ್ ತೋರಿಸ್ತೀವಿ? ಇದು ಪೂಜಾ ಐಟಮ್ಸ್. ಆಂಟಿಕ್ ಕಲೆಕ್ಷನ್. ಆಂಟಿಕ್ ಅಲ್ಲಿ ಪೂಜಾ ಐಟಮ್ಸ್ ಬರುತ್ತೆ. ವೆರೈಟಿ ಪ್ಲೇಟ್ಸ್. ಇದೆಲ್ಲ ಆಂಟಿಕ್ ಕಲೆಕ್ಷನ್ ಅಲ್ವಾ? ಇದು ಬಂದು ಕಳಶ ಬಂದಿದ್ದು ಹೊಸದು ಫ್ಲವರ್ ಡಿಸೈನ್ಸ್. ಸೂಪರ್. ಇದೆಲ್ಲ ಪರ್ ಗ್ರಾಮ್ ಏನು ರೇಂಜಿಂದ ಸ್ಟಾರ್ಟ್? 15 rupees ಗ್ರಾಮ್ ಇದೆ. 15 rupees per ಗ್ರಾಮ್ ಬರುತ್ತೆ. ಓಕೆ. 9 rupees ಇದೆ. ಇದು ಡಿಪೆಂಡ್ಸ್ ಆನ್ ದ ಡಿಸೈನ್ ಮೇಲೆ ಪ್ರೈಸ್ ವೇರಿ ಆಗುತ್ತೆ. ಪ್ಲೇಟಿಂಗ್ ಮೇಲೆ ಹೋಗುತ್ತೆ. ಪ್ಲೇಟಿಂಗ್ ಮೇಲೆ. ಓಕೆ. ಮತ್ತೆ ಇದು ಪಂಚಪಾತ್ರ ಇದೆ. ಫ್ಲವರ್ ಡಿಸೈನ್ ಇದೆ. ಅಷ್ಟಲಕ್ಷ್ಮಿ ಬರುತ್ತೆ. ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಟೋಟಲಿ ಹೇಳ್ಬೇಕಂದ್ರೆ ಡಿಪೆಂಡ್ಸ್ ಆನ್ ದ ಡಿಸೈನ್ ಮೇಲೆ ನಮಗೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಅಲ್ವಾ? ಓಕೆ. ವರ್ಕ್ ಲಕ್ಷ್ಮಿ ಮೇಲೆ ಐಡಸ್ ಇದ್ಮೇಲೆ ಹೋಗುತ್ತೆ. ಇದು ನೋಡಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಲಕ್ಷ್ಮೀ ವೆಂಕಟೇಶ್ವರ, ಈವನ್ ವೆಂಕಟೇಶ್ವರ ಸ್ವಾಮಿನೂ ಇದೆ, ಲಕ್ಷ್ಮಿನೂ ಇದೆ, ದೀಪ. ಸೂಪರ್ ಆಂಟಿಕ್ ಕಲೆಕ್ಷನು. ಪೂಜಾ ಐಟಮ್ ಒಂದು ಸೆಟ್ ಅಲ್ವಾ ಇದು? ಓಕೆ. ಬಟ್ ಓಕೆ ಸರ್. ಓಕೆ. ಇದು ಪ್ಲೇಟ್ಸ್ ಈ ಥರ ಡಿಸೈನ್ ಬರುತ್ತೆ ನಿಮಗೆ. ಕೆಳಗಡೆ ಸ್ಟೋನ್ಸ್ ಬರುತ್ತೆ. ನಾರ್ಮಲ್ ಡಿಸೈನ್. ಸೂಪರ್. ನಿಮ್ಮ ಹತ್ರ ಆಂಟಿಕ್ ಜರ್ಮನ್ ಸಿಲ್ವರ್ ಅಂತ ಬಂದರೆ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಇದು ಬಂದು ಪ್ರೈಸ್ ಇಲ್ಲ, ತೂಕದ ಮೇಲೆ ಹೋಗುತ್ತೆ. ಗ್ರಾಮ್ ಮೇಲೆ ಹೋಗುತ್ತೆ ಇದು. ಓಕೆ. ಗ್ರಾಮ್ ಮೇಲೆ ಹೋಗುತ್ತೆ, ಡಿಸೈನ್ ಮೇಲೆ ಹೋಗುತ್ತೆ. 9 rupees ಇಂದ ಸ್ಟಾರ್ಟ್ ಆಗುತ್ತೆ. 9 rupees ಇಂದ 15 rupees ಗಂಟ ಸಿಗುತ್ತೆ. ಓಕೆ. ಓಕೆ. 9 rupees ಇಂದನೂ ಸ್ಟಾರ್ಟ್ ಆಗುತ್ತೆ. ಓಕೆ. 15 rupees ವರೆಗೂ ಇರುತ್ತಾ? ಓಕೆ ಸರ್. ಓಕೆ. ಇದು ಹೊಸ ಡಿಸೈನ್ ಬಂದಿರೋದು. ಇದು ಅಕ್ಷತೆ ಕುಂಕುಮ ಅಕ್ಷತೆ ಹಾಕೊಳ್ಳೋದು. ಓಕೆ.
ಮಲ್ಟಿ ಯೂಸರ್ ಐ ಥಿಂಕ್ ಅರಿಶಿನ ಕುಂಕುಮ ಪ್ರಸಾದ ಇಟ್ಬೋದು, ಅರಿಶಿನ ಕುಂಕುಮ ಹೂವು ಕೊಡೋತ್ರ ಯೂಸ್ ಆಗುತ್ತೆ. ಸೊ ಡಿಸೈನ್ ವರ್ಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಪ್ಪ, ತುಂಬ ಚೆನ್ನಾಗಿ. ಹೊಸ ಡಿಸೈನ್ ಬಂದಿರೋದು. ಹಾಂ ಸರ್, 3D ಡಿಸೈನ್ ಇದು. ವಾವ್, ಅಂದರೆ ನಿಮಗೆ ಲಕ್ಷ್ಮೀನ ಸ್ವಲ್ಪ ಮುಂದಕ್ಕೆ ಬಂದಾಗೆ ಕಾಣುತ್ತೆ. ಸೊ ತುಂಬ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ, ತುಂಬ ಬ್ಯೂಟಿಫುಲ್ ಆಗಿದೆ ಮಾತ್ರ. ಸೊ ಅರಿಶಿನ ಕುಂಕುಮಕ್ಕೆ ಯೂಸ್ ಮಾಡ್ಬೋದು, ಅವ್ರು ಹೇಳಿದ ಥರ ಪ್ರಸಾದಕ್ಕೆ ಯೂಸ್ ಮಾಡ್ಬೋದು, ಅಕ್ಷತೆ ಕಾಳಿಗೆ ಯೂಸ್ ಮಾಡ್ಬೋದು, ಸಿಂಗಲ್ಲು ತೊಗೋಬೋದು ಅಥವಾ ಡಬಲ್ಲು ತೊಗೋಬೋದು ಅಲ್ವಾ, ಡಿಪೆಂಡ್ಸ್ ಅನ್ನ ನೀವು ಯಾವ ರೀತಿ ಯೂಸ್ ಮಾಡ್ತೀರ ಅನ್ನೋ ರೀತಿಯಲ್ಲಿ. ಸರಿ ಸರ್, ಪ್ರಸಾದಕ್ಕೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ದೇವ್ರ ಮುಂದೆ ದೇವ್ರ ಹತ್ರ. ಓಕೆ, ನಾವು ಮಲ್ಟಿ ಯೂಸರ್ ಆಗಿ ಯೂಸ್ ಮಾಡ್ಬೋದು, ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ. ಕಸ್ಟಮೈಸಲ್ಲೂ ಸಿಗುತ್ತೆ, 2 ಕಪ್ ಬೇಕಾ ಸಿಗುತ್ತೆ, ಇಲ್ಲ 4 ಕಪ್ಪು 3 ಕಪ್ಪು ಸಿಗುತ್ತೆ. ಓಕೆ, ಚಿಕ್ಕ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ಸಿಗುತ್ತೆ. ವಾವ್, ಸೂಪರ್ ಅಲ್ವಾ. ಆ ಪಿಕಾಕ್ ಸುತ್ತ ಬೌಲ್ಗಳು ಅಂದರೆ ಬಟ್ಲು ಬಂದಿದೆ, ಅರಿಶಿನ ಕುಂಕುಮದ ಬಟ್ಲು ಬರುತ್ತಲ್ಲ. ಸೊ ಡಿಸೈನ್ಸ್ ನಿಮಗೆ ಪಿಕಾಕ್ ಬೇಕಾ ಪಿಕಾಕು, ಇಲ್ಲ ಲಕ್ಷ್ಮಿ, ಎಲಿಫೆಂಟು ಆ ಥರ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ. ವರ್ಕ್ಶಿಪ್ಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸರ್, ತುಂಬ ನೀಟಾಗಿದೆ ಮಾತ್ರ. ಲುಕಿಂಗ್ ವೈಸ್ ಎಲ್ಲ ಸೇಮ್ ಡಿಟ್ಟೋ, ನಿಮಗೆ ಸಿಲ್ವರಿಗೆ ಒಂಚೂರು ಬಿಟ್ಟು ಕೊಡ್ತಾನೆ ಇಲ್ಲ, ಅಷ್ಟು ನೀಟಾಗಿದೆ ನೋಡಿ, ಬ್ಯೂಟಿಫುಲ್ ಸರ್. ಓಕೆ, ದೇವಸ್ಥಾನಲ್ಲೆಲ್ಲ ಆರತಿ ಎತ್ಕೊಂಡು ಹೋಗ್ತಾರಲ್ಲ, ಅದರಲ್ಲಿ ಕಸ್ಟಮೈಸ್ ಸೈಜಸ್ ಇದೆ, ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟ. ಇದು ಆರತಿ ಬೌಲಾ? ಹಾಂ, ಓಕೆ. ಆರತಿ ಬೌಲಾಗಿ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ತುಳಸಿ ಪಾಟಾಗಿ ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲಾಂದರೆ ಇದು ಬಂದು ದೇವಸ್ಥಾನದಲ್ಲಿ ಪಾನಕ ಮಜ್ಜಿಗೆ ಕೊಡ್ತಾರೆ, ಅದಕ್ಕೆ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಸೈಜಸ್ ಬರುತ್ತೆ, 2 ಥರ ಸೈಜಸ್ಸು, 2 ಸೈಜಸ್, ಇದರಲ್ಲಿ 3 ಸೈಜಸ್ ಬರುತ್ತೆ. ಹಾಂ, ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ಕಸ್ಟಮೈಸಲ್ಲಿ ಮಾಡ್ಕೊಡ್ತೀವಿ ಸೈಜಸ್. ಓ, ಇದೇನು ಅಷ್ಟಲಕ್ಷ್ಮಿ ಅವರು ಇದೆಯಾ? ಅಷ್ಟಲಕ್ಷ್ಮಿ, ಅದರಲ್ಲೂ ಸಣ್ಣದಲ್ಲೂ ಅಷ್ಟಲಕ್ಷ್ಮಿನೇ ಬರುತ್ತಾ? ವಾವ್, ಇಲ್ಲಾಂದ್ರೆ ಅಷ್ಟಲಕ್ಷ್ಮಿ ಬೇಕಾದ್ರೆ ಅಷ್ಟಲಕ್ಷ್ಮಿ, ಇಲ್ಲಾಂದ್ರೆ ಬರೀ ಒಂದು ಗಣೇಶ, ಕೃಷ್ಣ ಆ ಥರ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓ, ಸೂಪರ್ ಅಲ್ವಾ. ಟೋಟಲಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ ಸಿಂಗಲ್ ಪೀಸಸ್? ಓಕೆ ಸರ್, ಓಕೆ. ಇದು ಉರ್ಲಿ ಮ್ಯಾಮ್, ಇದು ಹೌದು. ಬಂದು ಅಷ್ಟಲಕ್ಷ್ಮಿ ಇದೆ, ಇಲ್ಲ ಫ್ಲವರ್ ಬೇಕಂದ್ರೆ ಫ್ಲವರು ಸಿಗುತ್ತೆ. ನಾರ್ಮಲ್ ಇದು ಫ್ರೂಟ್ ಬಾಲ್ ಆಗಿ ಯೂಸ್ ಮಾಡ್ಕೋಬಹುದು. ಹೌದು, ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರಸಾದ ಬಾಲ್ ಆಗಿ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಗ್ರಾಮ್ ಲೆಕ್ಕನೇ ಹೇಳೋದಾ ನೀವು ಕೊಡೋದಾ? ವಾವ್, ಇದ್ರಲ್ಲೂ ಕೂಡ ಅಷ್ಟಲಕ್ಷ್ಮಿ ಇರದೇ ಬಂದಿದೆ ಅನ್ಸುತ್ತಲ್ವಾ ಐ ಥಿಂಕ್. ಲೆಗ್ ನೋಡಿ, ನಿಮಗೆ ಲಯನ್ದು ಲೆಗ್ ಕೊಟ್ಟಿದ್ದಾರೆ. ಸೊ ಲಕ್ಷ್ಮಿ ಅಷ್ಟಲಕ್ಷ್ಮಿ ಇರದೇ ಇರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ ಎಲ್ಲದು ಕಲೆಕ್ಷನು. ಪ್ರತಿಯೊಂದು ಕೂಡ ನೀವು ಏನು ಕಲೆಕ್ಷನ್ ನೋಡ್ತೀರಾ ಪ್ರತಿಯೊಂದರಲ್ಲೂ ಯೂನಿಕ್ ಡಿಸೈನೇ ನೋಡ್ತೀರಾ, ಚೆನ್ನಾಗಿದೆ. ಆರತಿ ಬೌಲ್ ಅಂದ್ರೆ ಇದೆ ಮೇನ್ ಆರತಿ ಬೌಲ್ ಬರೋದು, ಬೌಲ್ ಥರನೂ ಯೂಸ್ ಮಾಡ್ಬೋದು. ಓಕೆ, ಮತ್ತೆ ಮಜ್ಜಿಗೆ ಪಾನಕಾಗಿ ಯೂಸ್ ಮಾಡ್ತಾರೆ ದೇವಸ್ಥಾನದಲ್ಲಿ, ಅದಕ್ಕೆ ಯೂಸ್ ಮಾಡ್ಕೋಬಹುದು. ಓಕೆ, ಎಷ್ಟು ನೀಟಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ ನೋಡಿ. ಇದು ಡಿಸೈನ್ಸ್ ಇದೆ. ಹಾಂ, ಸೈಜಲ್ಲಿ ನೀವು ಕಸ್ಟಮೈಸ್ ಕೊಟ್ಟರು ಅದನ್ನು ಮಾಡ್ಕೊಡ್ತೀನಿ. ಇದರ ಸೈಜಸ್ ಅವೈಲೇಬಲ್ ಇರುತ್ತಾ? ಸೈಜಸ್ ಅವೈಲೇಬಲ್ ಇದೆ. ಓಕೆ, ನಾ ಕಸ್ಟಮರ್ ಅವ್ರಿಗೆ ಯಾವ ಸೈಜ್ ಬೇಕೋ ಕಸ್ಟಮರ್ಗೆ ಆ ಸೈಜ್ ಮಾಡ್ಕೊಡ್ತೀನಿ. ಸೂಪರ್ ಅಲ್ವಾ. 45 ಡೇಸ್ ಆಗುತ್ತೆ. 45 ಡೇಸ್ ಆಗುತ್ತಾ? ಓಕೆ. ಇದರಲ್ಲಿ 2 ಸೈಜ್ ಇದೆ ಇವಾಗ. ಸೊ ನಮಗೆ ಎಲ್ಲ ಸ್ಯಾಂಪಲ್ ಪೀಸಸ್ ತೋರಿಸಿದ್ರೆ ಇದ್ರಲ್ಲಿ ಕಸ್ಟಮೈಸ್ ಬೇಕಂದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಫೋಟೋ ಕೊಡ್ತೀವಿ, ಈ ಥರ ಅನ್ಬೇಕಂದ್ರೆ ನಮ್ಮ ಹತ್ರ ಸ್ಯಾಂಪಲ್ ತೋರಿಸ್ತೀವಿ. ನಮಗೆ ಈ ಥರ ಡಿಸೈನ್ ಬೇಕಾ, ಇಲ್ಲ ನಾರ್ಮಲ್ ಡಿಸೈನ್ ಯಾವ ಥರ ಡಿಸೈನ್ ಕೊಟ್ಟರು ನಾವು ಮಾಡ್ಕೊಡ್ತೀವಿ. ಫ್ಲವರ್ ಬಾಸ್ಕೆಟ್ ಅಲ್ವಾ? ಲಕ್ಷ್ಮಿ ಬರುತ್ತೆ. ಓಕೆ, ವಿತ್ ಸ್ಟ್ಯಾಂಡ್ ಕೆಳಗಡೆ ಬರುತ್ತೆ. ನಿಮಗೆ ಫ್ಲವರ್ ಬಾಸ್ಕೆಟ್ ಆಗಿ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಉರ್ಲಿ ಆಗಿ ಯೂಸ್ ಮಾಡ್ಕೋಬೋದು. ಇದು ಶೋ ಪೀಸ್ ಥರನೂ ಯೂಸ್ ಮಾಡೋದಿದ್ರೆ ಮಾಡ್ಬೋದು ನೋಡಿ. ಏನಾರು ಈ ರೇಂಜಲ್ಲೆಲ್ಲ ನೋಡ್ತಾ ಇದ್ರೆ ಆ್ಯಂಟಿಕ್ ಪೀಸ್ ತೊಗೋಬೇಕು ಅನ್ನೋ ಪರ್ಟಿಕ್ಯುಲರ್ ಇದ್ದರೆ, ಅಥವಾ ಗಿಫ್ಟ್ ಕೊಡಬೇಕು ಒಂದು ಹೈ ಬಜೆಟಲ್ಲಿ ಅಂತ ಅನ್ನೋದಿದ್ರು ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೇಮ್ ಡಿಟೋ ಸಿಲ್ವರ್ ಥರನೇ ಇರುತ್ತೆ, ನಿಮಗೆ ಅದೇ ಫೀಲಿಂಗೇ ಬರುತ್ತೆ. ಓಕೆ, ಚೆನ್ನಾಗಿ ಬಂದಿದೆ ಸರ್. ಈಗ ಫ್ರೂಟ್ ಬೋಲು, ಇಲ್ಲ ಐಸ್ ಕ್ರೀಮ್ ಬೋಲು, ಡ್ರೈ ಫ್ರೂಟ್ಸು ಆ ಥರ ಯೂಸ್ ಮಾಡ್ಕೋಬೋದು, ಪ್ರಸಾದಕ್ಕೆ ಯೂಸ್ ಮಾಡ್ಕೋಬೋದು ಅಲ್ವಾ. ಇದರ ಗಿಫ್ಟ್ ಕೊಟ್ಟರೆ ಒಂಥರ ವರ್ತ್ ಕೂಡ ಇರುತ್ತೆ, ಒಂದು ಪರ್ಪಸ್ಗೂ ಯೂಸ್ ಮಾಡ್ಬೋದು. ಕಲರ್ ಏನು ಶೇಡ್ ಆಗಲ್ಲ, ಹಿಂಗೆ ಇರುತ್ತೆ ನಿಮಗೆ. 15 to 20 ಇಯರ್ಸ್ವರೆಗೂ ಏನು ಕಲರ್ ಶೇಡ್ ಆಗಲ್ಲ. ಮೊದಲ ನಮಗೆ ಆಮೇಲೆ ಪಾಲಿಷಬಲ್ ಮಾಡ್ಕೊಡ್ತೀವಿ, ಆಂಟಿಕ್ ಪಾಲಿಶ್ ಮಾಡ್ಕೊಡ್ಬೇಕು, ನೀವೇ ಮಾಡ್ಕೊಡ್ತೀರಾ? ಓಕೆ, ಇದು ಕೊಡಪನ ನಮಗೆ ಅಷ್ಟಲಕ್ಷ್ಮಿ ಇದೆ, ಕೊಡಪನ. ಇದು ಹೊಸ ಡಿಸೈನ್ ಬಂದಿರೋದು. ಹಾಂ, ಕಂಪ್ಲೀಟ್ ವರ್ಕ್ ಇದೆ ಅಲ್ವಾ? ಇದು ಮನೆಗೆ ಸತಂತ್ರ ಪೂಜೆನ ಮಾಡಿದ್ರೆ ದೊಡ್ಡ ಕಳಿಸಾಗಿ ಯೂಸ್ ಮಾಡ್ಬೋದು, ಕಳಸ ಥರ ಯೂಸ್ ಮಾಡ್ಬೋದು. ಓಕೆ, ಇಲ್ಲಾಂದರೆ ಮಾಮೂಲಿ ಪೂಜೆಗೆ ಯೂಸ್ ಮಾಡ್ಕೋಬೋದು. ಇದು ಡಿಪೆಂಡ್ಸ್ ಅವ್ರವ್ರ ಕ್ರಿಯೇಟಿವಿಟಿ ಮೇಲೆ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನೋಡೋದಕ್ಕೆಲ್ಲ ಯೂಸಿಂಗ್ ಪರ್ಪಸ್ಗೆಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ, ಚೆನ್ನಾಗಿದೆ. ಇದು ಸ್ವಲ್ಪ ಅದರಲ್ಲೇ ದೊಡ್ಡದು ಬರುತ್ತಾ? ಇದು ದೊಡ್ಡದು ಬರುತ್ತೆ, ಇದು ಮದುವೆಗೆ ಯೂಸ್ ಮಾಡೋದು. ಇದು ಹಾಂ, ಗಂಡು ಹೆಣ್ಣು ಉಂಗ್ರಾಕಿ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಇದು ಅದ್ರಲ್ಲಿ ಬೇಕಾದ್ರೆ ಇದರಲ್ಲಿ ಸೈಜಸ್ ಕೈ ಬರುತ್ತೆ, ಸೈಜಸ್ಸು. ಮತ್ತೆ ಕಸ್ಟಮೈಸ್ ಬರುತ್ತೆ. ಲಕ್ಷ್ಮಿ ಬೇಕಂದ್ರೆ ಫ್ಲವರ್ ಬೇಕಾ, ಇಲ್ಲ ಬೇರೆ ದೇವ್ರು ಬೇಕಂದ್ರೆ ಅದು ಮಾಡ್ಕೊಡ್ತೀವಿ. ಓಕೆ,
ಇದ್ರಲ್ಲಿ ನೋಡ್ಬೋದು, ಇದು ಗಜಲಕ್ಷ್ಮಿ ಬಂದಿದೆ, ಇಲ್ಲಿ ಶಂಕು ಚಕ್ರ ಈ ಎಲ್ಲ ಏನೇನು ಇಟ್ಕೊಂಡಿದೆ, ಲೋಟಸ್ ಎಲ್ಲ ಕಮಲದ ಹೂವು ಇಟ್ಕೊಂಡಿರೋದಾಗಲಿ ಪ್ರತಿಯೊಂದಾಗಲಿ ಮೈನ್ಯೂಟ್ ವರ್ಕ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ನೀಟಾಗಿ ಬಂದಿದೆ ವರ್ಕ್ ಎಲ್ಲ. ಸ್ವಲ್ಪ ಇದೆಲ್ಲ ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತಾ? ಓಕೆ, ಸರಿ ಸರ್. ಓಕೆ, ಇದೆಲ್ಲ ಕಳ್ಸನಾ? ಇದೆಲ್ಲ ಕಳಿಸ ಇದೆ. ಓಕೆ, ನಾರ್ಮಲ್ ಓಮ್ ಸ್ವಸ್ತಿಕ್ ಥರ ಕಳಿಸಬೇಕಂದ್ರೆ ಆ ಥರ ಸಿಗುತ್ತೆ. ಇಲ್ಲ ನಾರ್ಮಲ್ ಫ್ಲವರ್ ಬಂದು ಸ್ಟೋನ್ ಇರಬೇಕು ಅಂದರೆ ಸ್ಟೋನು ಸಿಗುತ್ತೆ. ಸ್ಟೋನ್ ಇದೆಯಾ? ಸ್ಟೋನ್ ಬರುತ್ತಾ ವರ್ಕು? ಓ, ಈ ಥರನಾ? ವರ್ಕ್ ಬೇಕಂದ್ರೆ ಈ ಥರ ಸಿಗುತ್ತೆ. ಇಲ್ಲಾಂದರೆ ಗೆಜ್ಜೆಲು ಮಧ್ಯದಲ್ಲಿ ಸ್ವಸ್ತಿಕ್ ಬೇಡ ನಮಗೆ, ಲಕ್ಷ್ಮಿ ಬೇಕು, ಲಕ್ಷ್ಮಿ ಸ್ವಸ್ತಿಕ್ ಇರಲಿ ಅಂದರೆ ಈ ಥರ ಬರುತ್ತೆ ನಿಮಗೆ. ವಾವ್, ಲಕ್ಷ್ಮಿ ಸ್ವಸ್ತಿಕ್ಕು ಕಳಸ ಎಲ್ಲ ಥರ ಬಂದಿದೆ ಅಲ್ಲ ಇದರಲ್ಲಿ. ಶ್ರೀ, ಸೊ ಯಾವ ಥರ ಬೇಕೋ ಆ ಥರ ಇರುತ್ತೆ. ಆ ಥರ ಬೇಡ ಅಂದ್ರೆ ನಾರ್ಮಲ್ ಇದು ಆನೆ ಈ ಥರ ಗಣೇಶ ಬರೋ ಥರ ಬೇಕಂದ್ರೆ ಆ ಥರನೂ ಸಿಗುತ್ತೆ. ಓಕೆ, ಎಲಿಫೆಂಟ್ ಬಂದ್ಬಿಟ್ಟು ಈ ಥರ ನಮಗೆ ಸೊಳ್ಳು ಬಂದ್ಬಿಟ್ಟು ಬಂದಿರೋದು. ಗೆಜ್ಜೆ ಇದೆ ಸಣ್ಣಕ್ಕೆ, ಆಂಟಿಕ್ ಕಲೆಕ್ಷನ್ ಎಲ್ಲದಕ್ಕೂ ನಮಗೆ ಲೆಕ್ಕ ಕೊಟ್ಟಿದ್ದಾರಲ್ವಾ? ಅದ್ರಲ್ಲಿ ಬೇಕಾದ್ರೆ ನಮಗೆ ಎಲೆನೂ ಇದೇ ಸ್ಟ್ಯಾಂಡರ್ಡ್ ಸೈಜಾ? ಅದೇ ಸ್ಟ್ಯಾಂಡರ್ಡ್ ಬೇಕಾದ್ರೆ ಈ ಥರ ಸಿಗುತ್ತೆ ನಿಮಗೆ. ಕೋಕೋನೆಟು ಲೀಫ್ ಈ ಥರ ಸಿಗುತ್ತೆ ಫಸ್ಟ್ ಸೈಜಸ್. ಮತ್ತು ಇದು ರಿಮೂವಬಲ್ ಇದೆ. ಹಾಂ, ಓಕೆ. ಕೋಕೋನಟ್ ಸೈಜಸ್ ಇರುತ್ತಾ? ಹಾಕ್ಬಿಟ್ಟು ಇದು ಮಾಡ್ಬೋದು. ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಇದೆ. ಸರಿ ಸರ್. ಇದು ಸರ್ ಆಮೇಲೆ ಇದು ಬಂದು ಲಕ್ಷ್ಮಿ ಕೊಂಚಮು ಅಕ್ಕಿ ಹಾಕ್ಬಿಟ್ಟು ಲಕ್ಷ್ಮಿ ಇಕ್ಕೋದು. ಇದು ಲಕ್ಷ್ಮಿ ಕೂರಿಸ್ತಾರೆ ಅದರಲ್ಲಿ. ಓಕೆ, ಇಲ್ಲಾಂದರೆ ಮಾಮೂಲಿ ಥರ ಅಕ್ಕಿ ಇಕ್ಬಿಟ್ಟು ಸುಮ್ಮನೆ ಅಕ್ಕಿ ಇಕ್ಬೋದು. ಇಲ್ಲಾಂದರೆ ಮನೇಲಿ ಕಾಸುಗಳನ್ನ ಇಕ್ತಾರಲ್ಲ ಅದನ್ನ ಇಕ್ಕೋಬೋದು ಇದರಲ್ಲಿ. ಅಂದರೆ ಅಕ್ಕಿನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರಲ್ವಾ, ಆ ಥರದಕ್ಕೂ ಮಾಡ್ಬೋದೇನಲ್ವಾ? ಇಲ್ಲಾಂದರೆ ದೇವ್ರಿಗೆ ಕಾಸು ಇಕ್ಬೇಕಂದಾಗ ಅಕ್ಕಿ ಇಕ್ಬಿಟ್ಟು ಇದು ಇಟ್ಬಿಟ್ಟು ಪೂಜೆನ ಮಾಡ್ಬೋದು. ಓಕೆ, ಇದೊಂಥರ ನಾವು ಡಿಫ್ರೆಂಟಾಗಿ ಮಾಡಿಸಿದ್ವಿ. ಲಕ್ಷ್ಮಿ ಕೊಂಚಮ್ ಅಂತ, ಲಕ್ಷ್ಮಿ ಕೊಂಚಮ್ ಅಂತ ಅಕ್ಕಿ ಇಕ್ಬಿಟ್ಟು ಲಕ್ಷ್ಮಿ ಈ ಥರ ಪೂಜೆ ಮಾಡತ್ತೆ ಡಿಫ್ರೆಂಟ್ ಮಾಡಿಸಿದ್ವಿ. ಪ್ಲೇಸಲ್ಲೆಲ್ಲ ಇಡೋಬೋದು ಈ ಥರ ಮಾಡ್ತಾರಲ್ವಾ? ಸೊ ಆ ಥರ ಅಂದರೆ ಅಕ್ಕಿ ಲಕ್ಷ್ಮಿಗೆ ಬಟ್ಲ ಥರ ಇಕ್ತಾರೆ, ನಾವು ಒಂಥರ ಈ ಥರ ಡಿಫ್ರೆಂಟಾಗಿ ಸೇಮ್ ಇದು ಮಾಡಿಬಿಟ್ಟು ಲಕ್ಷ್ಮಿ ಕೊಂಚಮ್ ಅಂತ ಇದು ಮಾಡಿಸಿ. ಓಕೆ ಓಕೆ ಸರ್. ಓಕೆ ಸರಿ, ಅದು ಆಂಟಿಕ್ ಪೀಸಲ್ಲಿ ಮಾಡಿಸಿದ್ದೀರಾ? ಹಾಂ, ಇದು ವಾಸ್ ಬರುತ್ತೆ. ವಾಸಾಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸೇರಾಗಿ ಯೂಸ್ ಮಾಡ್ಕೋಬೋದು, ಡಿಫ್ರೆಂಟಾಗಿ ಯೂಸ್ ಮಾಡ್ಕೋಬೋದು. ಇದು ಬಂದು ವಾಸೆ, ಅದೇ ನಾವು ಅಷ್ಟಲಕ್ಷ್ಮಿನ ವಾಸ ಇದು ಮಾಡಬಾರ್ದು, ಅದಕ್ಕೆ ನಾವು ವಾಸ್ ಮಾಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಾಗಿ ಇದು ಸೇರ್ತಾರನ ಇದೆ, ಬಟ್ ಇದು ಅದೇ ಲಕ್ಷ್ಮಿ ಮತ್ತು ಆನೆ ಎಲ್ಲ ಇರೋದ್ರಿಂದ ಕಾಲು ಓದಿಬಾರ್ದು, ಸೊ ಅವ್ರು ಹೇಳಿರ್ತಾರ. ಚೆನ್ನಾಗಿ ಬಂದಿದೆ, ಇದು ತುಂಬ ಚೆನ್ನಾಗಿದೆ. ವಾಸ್ ಥರ ಫ್ಲವರ್ ಡಿಸೈನಲ್ಲಿ ಸೈಜಸ್ ಕಸ್ಟಮೈಸ್ ಮಾಡ್ಕೊಡ್ತೀನಿ. ಓನ್ಲಿ ಫ್ಲವರ್ ಡಿಸೈನಲ್ಲಿ ಮಾಡ್ಕೊಡ್ತೀರಾ? ಆಂಟಿಕ್ ಪೀಸಲ್ಲೇ ಮಾಡ್ಕೊಡ್ತೀರಾ? ಅವ್ರಿಗೆ ಏನು ಸೈಜ್ ಬೇಕೋ ಕಸ್ಟಮೈಸಲ್ಲಿ ಆ ಸೈಜ್ ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ಸೊ ದೊಡ್ಡದು ಇದೆ, ಇದೆಲ್ಲ ಸಣ್ಣದು ಬರುತ್ತಾ ನಮಗೆ? ಸಣ್ಣದು ಬರುತ್ತೆ. ಓಕೆ ಸರಿ ಸರ್. ಅವ್ರಿಗೆ ಏನು ಸೈಜ್ ಬೇಕೋ ಅದನ್ನು ನಿಮಗೆ ಕಸ್ಟಮೈಸಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀವಿ. ಓಕೆ ಡನ್. ಇದು ವಾಸು ನಮಗೆ. ಓಕೆ, ಇದು ದೊಡ್ಡ ಸೈಜ್ ಬರುತ್ತೆ. ಇದು ಅದರಲ್ಲಿ ಈ ಥರ ಡಿಸೈನ್ ಬೇಕಂದ್ರೆ ಈ ಥರ ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಅದರಲ್ಲಿ ಫ್ಲವರ್ ಡಿಸೈನ್ ಬರುತ್ತೆ, ಅಷ್ಟಲಕ್ಷ್ಮಿ ಬರುತ್ತೆ, ರಾಧಾಕೃಷ್ಣ ಬರುತ್ತೆ, ಗಣೇಶ ಬರುತ್ತೆ. ಓಕೆ, ಇದೆಲ್ಲ ಫುಲ್ ಫ್ಲವರ್ ಎಲ್ಲ ಬರುತ್ತೆ, ಪಿಕಾಕ್ ಬರುತ್ತೆ ನಿಮಗೆ. ಇಲ್ಲ ಥರ ಟ್ರೀಗಳು ಬರುತ್ತೆ. ತಿರುಗಿಸಿ ಅದು ಟ್ರೀ ಬಂದಿದೆ ಅಲ್ವಾ? ಸೂಪರ್. ಸೊ ಇದರಲ್ಲೂ ಕೂಡ ನಾವು ಯಾವ ಥರ ಬೇಕೋ ಅದರ ಕಸ್ಟಮೈಸ್ ಮಾಡಿಸ್ಬೋದು. ಸೈಜಸ್ ಇದು ಕಂಪ್ಲೀಟ್ ಟ್ರೀಯಲ್ಲಿ ಬಂದಿರುವಂಥ, ಲೀಫಲ್ಲಿ ಬಂದಿರುವಂಥ ಡಿಸೈನ್ಸು. ಸೊ ರಾಧಾಕೃಷ್ಣ ಇರುತ್ತೆ, ಎಲಿಫೆಂಟ್ ಇರುತ್ತೆ, ಲಕ್ಷ್ಮಿದು ಬರುತ್ತಾ? ಲಕ್ಷ್ಮಿನೂ ಬರುತ್ತೆ. ಕಸ್ಟಮೈಸ್ ನಾವು ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿಸ್ಕೋಬೋದು. ಓಕೆ ಸೂಪರ್ ಸರ್. ಇದ್ರ ಸೈಜಸ್ ಅವೈಲೇಬಲ್ ಇರುತ್ತೆ, ಸ್ಮಾಲ್ ಸೈಜಿಂದ ಅಪ್ ಟು ದೊಡ್ಡ ಸೈಜ್ವರೆಗೂ ಇರುತ್ತಾ? 20-30 ಗಂಟೆ ಹೋಗ್ತಾ ಇರುತ್ತೆ. ಸರಿ. ಓಕೆ, ದೀಪ ಶಂಕು ಚಕ್ರ ಬರುತ್ತೆ. ಇದರಲ್ಲಿ ಸೈಜಸ್ ಸಿಗುತ್ತೆ, ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ಕಸ್ಟಮೈಸು. ಇದರಲ್ಲಿ ನಿಮಗೆ ಶಂಕು ಚಕ್ರ ಇದೆ. ಶಂಕು ಚಕ್ರ ಬೇಡ ಅಂದರೆ ಪಿಕಾಕು, ಇಲ್ಲಾಂದರೆ ಗಣೇಶ ಲಕ್ಷ್ಮಿ, ಬಾಲಾಜಿ ಆ ಥರ ಸಿಗುತ್ತೆ. ಓಕೆ, ಇದು ಸೇಮ್ ನಮಗೆ ಇದೇ ಥರ ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ವಾ? ಪಿಕಾಕ್ ಇದೆ, ಅಲ್ಲ ಪಿಕಾಕ್ ಸಿಗುತ್ತೆ, ಇಲ್ಲಾಂದ್ರೆ ಎಲಿಫೆಂಟ್ ಸಿಗುತ್ತೆ ನೋಡಿ. ಇಲ್ಲಿ ಚೇಂಜಸ್ ಆಗುತ್ತೆ ನಿಮಗೆ. ಹೌದಲ್ವಾ? ಇಲ್ಲಿ ನೋಡಿ ಲೆಗ್ ಆ ಥರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಬೇಕಾದ್ರೆ ನಿಮಗೆ ಎಲಿಫೆಂಟ್ ಬೇಕಾ ಎಲಿಫೆಂಟು, ಇಲ್ಲಾಂದ್ರೆ ಪಿಕಾಕ್ ಅಂದರೆ ಪಿಕಾಕ್ ಮಾಡ್ಕೊಡ್ತೀವಿ. ಬೇಡ ನಿಮಗೆ ಪಿಕಾಕೇ ಬೇಡ ನಮಗೆ ಫುಲ್ ಎಲಿಫೆಂಟ್ ಬೇಕು ಅಂದರೆ ಆ ಥರ ಮಾಡ್ಕೊಡ್ತೀವಿ. ಓಕೆ, ಬಟ್ ಇಲ್ಲೇನು ತೋರಿಸಿದ್ರೆ ಎಲ್ಲ ಪೀಸಸ್ ಡಿಸೈನ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಒಂಥರ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು. ಆ ಕ್ರಿಯೇಟಿವಿಟಿ ಏನಿದೆ, ಪ್ರತಿಯೊಂದು ಕ್ರಿಯೇಷನ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಓಕೆ, ಇದು ಫ್ರೂಟ್ ಬಾಲ್. ಡೈನಿಂಗ್ ಟೇಬಲ್ ಫ್ರೂಟ್ ಸಿಕ್ಬಿಟ್ಟು ಈ ಥರ ಮಾಡೋದು. ಇದರಲ್ಲಿ ಸೈಜಸ್ ಇದೆ, ದೊಡ್ಡ ಸೈಜ್ ಇದೆ, ಚಿಕ್ಕ ಸೈಜಾಗಿ ಯೂಸ್ ಮಾಡ್ಕೋಬೋದು. ಇದು ಬಂದು ಹೂವು, ಬಿಡಿ ಹೂವು ಮಾಡ್ಬಿಟ್ಟು ದೇವ್ರ ಮೇಲೆ ಇಡ್ಬೋದಲ್ವಾ? ತುಂಬ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಸೈಜಸ್. ಇದು ಬಂದು ಫ್ರೂಟ್ ಬಾಲ್ ಯೂಸ್ ಮಾಡೋದು.
ಇದನ್ನು ಕೂಡ ಯೂಸ್ ಮಾಡ್ಬೋದು. ರೈನ್ ಟೈಮಲ್ಲಿ ಫ್ರೂಟ್ಸ್ ಎಲ್ಲ ಯೂಸ್ ಮಾಡೋದು. ಓಕೆ ಸೂಪರ್ ಸರ್. ಇದು ಬೇಕಾದ್ರೆ ನಿಮಗೆ ಸೈಜಸ್ ಯಾವ ಥರ ಬೇಕಾದ್ರೆ ಆ ಥರ ಮಾಡ್ಕೋಬೋದು. ಸೊ ಎನಿಥಿಂಗ್ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಪಿಕಾಕಲ್ಲಿ ಬಂದಿದೆ. ಸೊ ರೆಗ್ಯುಲರ್ ಥರ ಫ್ಲವರ್ಸ್ ಎಲ್ಲ ಹಾಕಿ ದೇವ್ರ ಮುಂದೆ ಇಟ್ಟರೆ ಭಾಳ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಬೆಕ್ಕಿಟ್. ಏನಿದು ಬಕೆಟಾ? ಹಾಂ ಬೆಕ್ಕಿಟ್. ಇದಾಗಿ ಪ್ರಸಾದಕ್ಕೆ ಯೂಸ್ ಮಾಡ್ಬೋದು. ಲಾಡು ಈ ಥರ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಪ್ರಸಾದಕ್ಕೆ. ಇಲ್ಲಾಂದರೆ ಮಾಮೂಲಿ ಇದು ಫ್ಲವರ್ ವಾಸ್ ಹಾಕಿ ಆ ಕಡೆ ಈ ಕಡೆ ವಾಸ್ ಥರ ಯೂಸ್ ಮಾಡ್ಕೋಬೋದು ಇದು. ಸರಿ ಸರಿ ಸರ್. ಅಲ್ಲಿ ದೊಡ್ಡದು ಕಳಶ ಇದು. ಅವಾಗಲೇ ಕಳಸ ತೋರಿಸಿದ್ರಲ್ಲ ಇದು ಅದರಲ್ಲೇ ದೊಡ್ಡದು ಇದು. ವಿತ್ ಅಷ್ಟಲಕ್ಷ್ಮಿ ಸಿಗುತ್ತೆ, ಇಲ್ಲಾಂದ್ರೆ ಸ್ಟೋನ್ಸ್ ಸಿಗುತ್ತೆ, ಎಲಿಫೆಂಟ್ ಇದೆ, ಎಲಿಫೆಂಟ್ ಸಿಗುತ್ತೆ. ಓಕೆ ಇದು ಕೋಕೋನಟ್ ಪಿಕಾಕ್ ಬೇರೆ ಕೊಟ್ಟಿದ್ದಾರೆ ಅದಕ್ಕೆ. ಓಕೆ ಸರಿ. ರಿಮೂವಬಲ್ ಇರುತ್ತಾ? ಇದು ನೋಡಿ ಲೀಫ್ ಡಿಸೈನ್ಸು. ಸೊ ಲೀಫ್ ಡಿಸೈನ್ಸ್ ಎಲ್ಲ ನಮಗೆ ವೇರಿ ಆಗುತ್ತಾ? ಸಿಗುತ್ತೆ. ಓಕೆ ವಾ, ಇದು ಕೂಡ ಕಳಸ ಥರನೂ ಯೂಸ್ ಮಾಡ್ಬೋದು. ಓ ಇದು ಡಿಫ್ರೆಂಟಾಗಿ ಬಂದಿದೆ ನೋಡಿ ಲಕ್ಷ್ಮಿ. ಇದು ಸಖತ್ತಾಗಿ ಬಂದಿದೆ ಮಾತ್ರ. ಇದೆಲ್ಲ ಒಂಥರ ಒಳಗೆ ಕೆತ್ತನೆ ಕೊಟ್ಬಿಟ್ಟು ಅದರೊಳಗೆ ಲಕ್ಷ್ಮಿ ಕೂರಿಸ್ಬಿಟ್ಟು ಅದರೊಳಗೆ ಲಕ್ಷ್ಮಿನ ಕೆತ್ತನೆ ಮಾಡಿದ್ದಾರೆ. ಸೂಪರ್. ಇಷ್ಟೊಂದು ಡಿಸೈನ್ಸ್ ಇದೆ. ಇದರಲ್ಲೇ ನಿಮಗೆ ಸೆಲೆಕ್ಷನ್ ಆಗಿಬಿಡುತ್ತೆ ಕಸ್ಟಮೈಸ್ ಅನ್ನೋದಕ್ಕಿಂತ. ಅಷ್ಟು ಕಲೆಕ್ಷನ್ಸು ಇದೆ ನೋಡ್ಬೋದು. ಓಕೆ ಸರ್. ಪೀಠ ಪೀಠ. ಪೀಠ ಇದು ಕಳಶ ಎಲ್ಲ ಇರ್ತಾರೆ ಮದುವೆಯಲ್ಲಿ, ಮನೆಗಳಲ್ಲಿ ಫಂಕ್ಷನ್ ಇದ್ರೆ ಅದು ಪೀಠಗಳಿಗೆ ಪುಟಿ ಮಾಡ್ತಾರೆ. ಅದರಲ್ಲಿ ಇದರಲ್ಲಿ ಸೈಜಸ್ ಇದೆ. 6 ಸೈಜ್ ಇದೆ, ದೊಡ್ಡ ಸೈಜ್ ಇದೆ, ಸ್ಮಾಲ್ ಸೈಜ್ ಇದೆ. ಸರಿ. ಇದರಲ್ಲಿ ಬಂದ್ಬಿಟ್ಟು ಅಷ್ಟಲಕ್ಷ್ಮಿಗಳು ಬರ್ತವೆ. ಇಲ್ಲಿ ಅಷ್ಟಲಕ್ಷ್ಮಿ, ಇಲ್ಲಾಂದ್ರೆ ಫ್ಲವರ್ ಡಿಸೈನ್, ಇಲ್ಲಾಂದ್ರೆ ಎಲಿಫೆಂಟ್. ಇದು ಬಂದ್ಬಿಟ್ಟು ಎಲಿಫೆಂಟ್ ಬಂದಿದೆ ವಿತ್ ಗೆಜ್ಜಸ್ಗಳು ಬರುತ್ತೆ. ನಿಮಗೆ ಯಾವ ಥರ ಬೇಕೋ ಅದು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೊ ಇದರಲ್ಲಿ ಪೀಠದಲ್ಲಿ ಎಲಿಫೆಂಟ್ ಲೆಗ್ ನೋಡ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಅದರ ಸೊಂಡಲಲ್ಲಿ ಲೆಗ್ ಸೂಪರಾಗಿ ಕೊಟ್ಟಿದ್ದಾರೆ ಮಾತ್ರ. ಇದರ ಸೈಜಸ್ ಸೇಮ್ ಈ ಥರ ಇಟ್ಕೋಬೋದು. ದೇವ್ರನ್ನು ಕೂರಿಸ್ಬೋದು, ನಾವು ಕಳಸನೂ ಇಡ್ಬೋದು, ಡಿಪೆಂಡ್ಸ್. ಓಕೆ ಸರ್. ಹೊಸ ಡಿಸೈನ್ ಬಂದಿರೋದು ದೀಪ. ಇದು ದೀಪ. ಕೆಳಗಡೆ ಬಂದು ಪಿಕಾಕು ಗಣೇಶ ಬಂದಿದೆ. ಅದ್ರ ಮೇಲೆ ಬಂದಿದ್ದು ಅಷ್ಟಲಕ್ಷ್ಮಿ ಬರುತ್ತೆ. ಅಷ್ಟಲಕ್ಷ್ಮಿ ಆಮೇಲೆ ಗಣೇಶ, ಪಿಕಾಕು ಮೇಲೆ ಗಣೇಶ. ಬ್ಯೂಟಿಫುಲ್ ಸರ್, ತುಂಬ ಚೆನ್ನಾಗಿ ಬಂದಿದೆ. ಓ ಇಲ್ಲಿ ಗಣೇಶ ಬಂದಿದೆ. ಇದು ಮಂಟಪದಲ್ಲಿ ಕುಣಿಸ್ದಂಗೆ ಇದು ಮಾಡಿಸಿದೆ. ಇದು ಮೇಲೂ ಹಚ್ಕೋಬೋದು ದೀಪ. ಇದು ಹಚ್ಕೊಂಡು ತಿರ್ಗಾ ಕೆಳಗಡೆ ಹಚ್ಕೋಬೋದು ದೀಪ. ಇದೆಲ್ಲ ಯೂಸ್ ಮಾಡಿ. ಓಕೆ ಸೂಪರ್. ಡೆಪ್ತ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರಲ್ವಾ. ಇಲ್ಲಿ ನೋಡಿ ಗೆಜ್ಜೆ ಎಲ್ಲ. ಸೊ ಇದೆಲ್ಲ ವಾಶ್ ಮಾಡೋದು ಹೇಗೆ, ಯಾವ ರೀತಿ ಅಂತ ಅಂದ್ರೆ ಎಣ್ಣೆ ಎಲ್ಲ ಆಗಿರುತ್ತಲ್ವಾ? ಫಸ್ಟ್ ಎಣ್ಣೆಲಿ ಟಿಶ್ಯೂ ಒರೆಸ್ಕೋಬೇಕು. ಟಿಶ್ಯೂ ಒರೆಸ್ಕೊಂಡು ಆಮೇಲೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ವಾಶ್ ಮಾಡ್ಕೋಬೇಕು. ರಾಗಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಹಾಕಿ ವಾಶ್ ಮಾಡ್ಕೋಬೇಕು ನಾವು. ವಾವ್. ಸೊ ಎಣ್ಣೆ ಜಿಡ್ಡೆಲ್ಲ ಹೋದ್ಮೇಲೆ ನಾವು ಕೋಲ್ಗೇಟ್ ಪೌಡರಲ್ಲಿ ಎನಿಥಿಂಗ್ ಪೌಡರ್ ಡ್ರೈಯಲ್ಲಿ ಇದು ಮಾಡ್ಕೋಬೇಕು. ಡ್ರೈ ಕೋಲ್ಗೇಟ್ ಪೌಡರಲ್ಲಿ ಬಟ್ಟೆ ಒರೆಸ್ಕೊಂಡ್ರೆ ನಿಮಗೆ ಶೈನಿಂಗ್ ಇದೆ ಇದಾಗುತ್ತೆ. ಓಕೆ. ಅಂದ್ರೆ ವಾಟರ್ ಏನು ವಾಟರ್ ಏನು ಹಾಕಂಗಿಲ್ಲ. ವಾಟರ್ ಹಾಕಬೇಕಂದ್ರೆ ನಿಮಗೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ವಾಶ್ ಮಾಡ್ಕೋಬೇಕು. ಅದೆಲ್ಲ ವಾಶ್ ಮಾಡ್ಕೋಬೇಕಾ? ಓಕೆ. ಕೋಲ್ಗೇಟ್ ತಗೊಂಡು ಡ್ರೈಯಲ್ಲಿ ನೀವು ಇದು ಮಾಡ್ಕೋಬೇಕು ಅಂದ್ರೆ ಶೈನಿಂಗ್ ಬರುತ್ತೆ ಅಂತಾನಾ? ಓಕೆ. ಡಿಸೈನ್ಸ್ ನೋಡಿ. ಇದು ಅಷ್ಟೇನಾ? ಇದು ಬೇರೆ ಡಿಸೈನ್ ಇದೆ. ಅಷ್ಟಲಕ್ಷ್ಮಿ ಇದು ಕೆಳಗಡೆ ಇದು ಬರುತ್ತೆ, ಎಲಿಫೆಂಟ್. ಅದು ಮತ್ತೆ ಪಿಕಾಕ್ ಬರುತ್ತೆ. ಓಕೆ. ಪಿಕಾಕ್ ಅಲ್ಲಿ ಡಿಸೈನ್ಸ್ ಬೇರೆ ಬೇರೆ ಬರುತ್ತೆ. ಹೌದಲ್ವಾ. ಕಂಪ್ಲೀಟ್ ಆಂಟಿಕ್ ವಿತ್ ಬ್ಲ್ಯಾಕ್ ಅಲ್ಲೂ ನಿಮಗೆ ಹೈಲೈಟ್ ಆಗ್ತಾ ಇದೆ. ಆ ಬ್ಲ್ಯಾಕ್ ಕಲರ್ ಅನ್ನೋದು ಆಂಟಿಕ್ ಮೇಲೆ ಸೂಪರ್ ಆಗಿ ಹೈಲೈಟ್ ಆಗ್ತಾ ಇದೆ. ಲುಕಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೂಪರ್. ಸಖತ್ತಾಗಿದೆ ಅಲ್ವಾ ಲಕ್ಷ್ಮಿ ಕೂಡ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಚೆನ್ನಾಗಿ ಬಂದಿದೆ. ವರ್ಕ್ಶಿಪ್ ಎಲ್ಲ ಏನಿದೆ ವರ್ಕ್ ಏನು ನೋಡ್ತೀರಾ, ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಇದು ನೋಡಿ ಲಕ್ಷ್ಮಿಗೆ ಪಿಕಾಕ್ ಈ ವರ್ಕ್ ಕೂಡ ನೋಡ್ಬೋದು. ಸೂಪರ್. ನೀವು ತುಂಬ ವರ್ಕೆಲ್ಲ ಅಬ್ಸರ್ವ್ ಮಾಡಿ ನೋಡಿ ತೊಗೊಳ್ತೀನಿ ಅಂದರೆ ಆರಾಮ್ಸೆ ತೊಗೋಬೋದು. ತುಂಬ ಟ್ರಸ್ಟ್ ಮಾಡಿ ತೊಗೋಬೋದು. ನೋಡಿ ಸೂಪರ್ ಆಗಿದೆ ಕಲೆಕ್ಷನ್ ವೈಸ್ ಮಾತ್ರ. ಇದು ಎಷ್ಟು ಇಂಚ್ ಬರ್ಬೋದು ದೀಪ ಅಂದಾಜು? ಓಕೆ. ಎರಡು ದೀಪನೂ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ದೀಪ ಅಲ್ಲೇ ಚಿಕ್ಕಬೇಕಂದ್ರೆ ಚಿಕ್ಕದಲ್ಲೇ ಕಸ್ಟಮೈಸ್ ಮಾಡ್ಕೊಡ್ತೀನಿ. ಇದೇ ತರ ನಮಗೆ ಏನು ಮಂಟಪ ಎಲ್ಲ ಇಟ್ಬಿಟ್ಟು ಸಣ್ಣದಲ್ಲೂ ಮಾಡ್ಕೊಡ್ತೀರಾ? ಸಣ್ಣದಲ್ಲಿ ಮಾಡ್ಕೊಡ್ತೀನಿ. ಬರುತ್ತಾ ಆ ಥರ ಫಿನಿಶಿಂಗ್? ಮಿನಿಮಮ್ ಒಂದು 22 ಗಂಟೆ ಮಾಡ್ಕೊಡ್ಬೋದು. ಓಕೆ ಓಕೆ. ಚಿಕ್ಕಬೇಕಂದ್ರೆ ಅದಷ್ಟು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಅನ್ಕೊಳ್ತೀನಿ. ಓಕೆ. ಓಕೆ ಸರ್. ಓಕೆ ಡನ್.
ಇದು ಮ್ಯಾಮ್ ಇದು ಫಂಕ್ಷನ್ಗಳೆಲ್ಲ ಬಾಳೆ ಮರ ಯೂಸ್ ಮಾಡ್ತಾರೆ, ಹಾಂ ಹಾಂ ಅದನ್ನ ಆಂಟಿಕಲ್ಲಿ ನಾವು ಮಾಡಿಸಿದ್ದೀವಿ ಇದನ್ನು. ಓಕೆ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ಇದರಲ್ಲಿ. ಓಕೆ ಬಾಳೆ ಮರ, ಬಾಳೆ ಕಂಬ. ಓಕೆ ಸೂಪರ್ ಅಲ್ವಾ ಬಾಳೆ ಕಂಬ. ಸಣ್ಣದ್ರಲ್ಲೂ ಸಿಗುತ್ತೆ ನಮಗೆ. ಸ್ಟ್ಯಾಂಡ್ ಹಾಕಿ ಇದು ಮಾಡ್ಬೋದು. ಇದು ಫುಲ್ ಆಂಟಿಕಲ್ ಫಿನಿಶಿಂಗ್ ಅಲ್ಲಿ ಇದೆ. ಇದ್ರಲ್ಲಿ ಬೇಕಾದ್ರೆ ಸೈಜಸ್ ಸಿಗುತ್ತೆ ನಿಮಗೆ. ಸ್ಮಾಲ್ ಸೈಜ್ ಇಂದನೂ ಅವೈಲೇಬಲ್ ಇರುತ್ತೆ. ದೇವ್ರ ಮೇಲೆ ಇಡುವಂಥ ಸಣ್ಣ ಸ್ಮಾಲ್ ಸೈಜ್ ಇಂದ ಕೂಡ ಅವೈಲೇಬಲ್ ಇರುತ್ತಲ್ವಾ ಅಲ್ವಾ. ಇದು ಒಂದ್ ಕಡೆ ಗಣೇಶ, ಒಂದ್ ಕಡೆ ಲಕ್ಷ್ಮಿ ಬರುತ್ತೆ. ಇದು ದೀಪ ಅಂದ್ರೆ ಈ ಸೈಡ್ ಲಕ್ಷ್ಮಿ ಇದೆಯಾ? ಇದು ಒಂದ್ ದೀಪದಲ್ಲಿ ಗಣೇಶ ಇದ್ರೆ, ಇನ್ನೊಂದ್ ದೀಪದಲ್ಲಿ ಲಕ್ಷ್ಮಿ ಇರುತ್ತೆ. ಜೋಡಿ ದೀಪ ತಗೊಳ್ಳೋದಾದ್ರೆ. ಓಕೆ. ಇಲ್ಲಾಂದ್ರೆ ಬರೀ ಲಕ್ಷ್ಮಿ ಬೇಕಂದ್ರೆ ಲಕ್ಷ್ಮಿನೂ ಸಿಗುತ್ತೆ. ಒಂದೊಂದ್ ಕಡೆ ಬಾಲಾಜಿ ಬರುತ್ತೆ. ಓಕೆ ಬಾಲಾಜಿ ಇರುತ್ತೆ, ಗಣೇಶ ಲಕ್ಷ್ಮಿದು ಇರುತ್ತೆ. ಲಕ್ಷ್ಮಿದು ಸೆಟ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. ಡಿಸೈನ್ ಬರುತ್ತೆ. ಇದು ಇದೆಲ್ಲ ನಾರ್ಮಲ್ ಡಿಸೈನ್. ಈ ತರ ನಾರ್ಮಲ್ ಬರುತ್ತೆ. ಅಂದ್ರೆ ಆಂಟಿಕ್ ನಾರ್ಮಲ್ ಡಿಸೈನ್ ಬರುತ್ತೆ. ಏನು ಡಿಸೈನ್ ಇಲ್ದಂಗೆ ಪ್ಲೇನ್ ಬೇಕಂದ್ರೆ ಈ ತರ ಪ್ಲೇನ್ ಬರುತ್ತೆ. ಹಿಂಗೆ ಪ್ಲೇನ್ ಬೇಕಂದ್ರೆ ಈ ತರ ವರ್ಕ್ ಬರುತ್ತೆ. ಗೆಜ್ಜೆ ಎಲ್ಲ ಹಾಕ್ಬಿಟ್ಟು ಆಂಟಿಕ್ ವರ್ಕ್ ಬೇಕಂದ್ರೆ ಈ ತರ ಲಕ್ಷ್ಮಿ ಎಲಿಫೆಂಟ್ ಈ ತರದಲ್ಲಿ ಏನಿದೆ ಆ ತರ ದೊಡ್ಡದಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತೀನಿ. ಸೂಪರ್. ಎಷ್ಟು ಇಂಚ್ ಇದೆ ಸರ್ ಇದು ಅಂದಾಜು? 40 ಬರ್ಬೋದು. 40. ಓಕೆ. ಇದೆಲ್ಲ ರಿಟರ್ನ್ ಗಿಫ್ಟ್ ಐಟಮ್ಸಾ? ಇದೆಲ್ಲ ರಿಟರ್ನ್ ಗಿಫ್ಟ್ ಐಟಮ್ಸ್. ಓಕೆ. ಸ್ಟಾರ್ಟಿಂಗ್ ಬಂದರೆ 100 ರೂಪಾಯಿಂದ ಶುರು ಆಗುತ್ತೆ ಇದು. ಹಾಂ ಇದೆಲ್ಲ ಜರ್ಮನ್ ಸಿಲ್ವರ್, ನಾರ್ಮಲ್ ಜರ್ಮನ್ ಸಿಲ್ವರ್ ಬರುತ್ತೆ. ಸ್ಟಾರ್ಟಿಂಗ್ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಹಸು ಕರೋದಿದೆ. ಇದೆಲ್ಲ ಎಂತ? ತುಳಸಿ, ಬೃಂದಾವನ. ಕುಂಕುಮ ಬಟ್ಲು ಇದಿರೋದು ಎನಾಮಲ್ ಅಲ್ವಾ ಇದು? ಎನಾಮಲ್ಲು. ಸೊ ಕುಂಕುಮ ಬಟ್ಲು ನಾರ್ಮಲ್ ಬೇಕು ಅಂದರೆ ಅದು ಥರ ಇದೆ ನಿಮಗೆ. ಇದು ಲಕ್ಷ್ಮಿದು ದೀಪ ಅಲ್ವಾ? ಓಕೆ. 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ರಿಟರ್ನ್ ಗಿಫ್ಟ್ ಐಟಮ್ ಬೇಕು ಅಂದರೆ. ಇಲ್ಲಿ ನೋಡಿ ಬಾಲಾಜಿ ಬಂದಿದೆ. ಬಾಲಾಜಿ ವಿತ್ ಲಕ್ಷ್ಮಿ ಎರಡರಲ್ಲೂ ತೊಗೋಬೋದು. ಸೈಜಸ್ಸು ಏನು ಇದೆ? ಸ್ಟ್ಯಾಂಡರ್ಡ್ ಸೈಜಸ್ ಅವೈಲೇಬಲ್ ಇದೆ. ಸ್ಟ್ಯಾಂಡರ್ಡ್ ಸೈಜು ಓಕೆ. ಬೇಕಾದ್ರೆ ದೊಡ್ಡ ಸಿಗುತ್ತೆ, ಬಟ್ ಇದೆ ಸ್ಟಾರ್ಟಿಂಗ್ ಸೈಜು. ಓಕೆ. ಈ ಥರ ಬೇಕಂದ್ರೆ ಬುಕ್ ಬೇಕಾದ್ರೆ ಬರುತ್ತೆ. ಅಷ್ಟು ಥರದ ಬುಕ್ಕು ಇದು ಕೂಡ ಏನು ಕೊಡ್ಬೋದು. ಓಕೆ. ಇದೇನು ಶೀಟ್? ಇದು ಬಂದ್ಬಿಟ್ಟು ಏನು? ಸಿಲ್ವರ್ ಫ್ರೇಮಿಂದನಾ ಇದು? ಓಕೆ. ಕನ್ನಡದಿಲ್ವಾ? ಕನ್ನಡದು ಇದೆ, ತೆಲುಗುದು ಇದೆ, ಇದು ಇಂಗ್ಲೀಷ್ ಇದೆ. ಏನು ಬೇಕು ಅದನ್ನ ಈ ಶೀಟ್ ಮೇಲೆ ಪ್ರಿಂಟಾಗಿ ಕೊಡಿಸ್ತೀರಾ? ಓಕೆ ಓಕೆ. ಇದು ಬಂದು ಡಬಲ್ ಬೋಲ್ ಸೆಟ್ಟು ಗಿಫ್ಟ್ ಐಟಮ್ದು. ಓಕೆ. ಗಿಫ್ಟ್ ಬಾಕ್ಸ್ ಈ ಥರ ಗಿಫ್ಟ್ ಬಾಕ್ಸ್ ಬರುತ್ತೆ. ಒಂದು ಪ್ಲೇಟು ಕಪ್ ಕೊಡೋತಾರೆ. ಸರಿ ಸರ್. ಓಕೆ. ಇದು ಬೌಲ್ ಸೆಟ್ ನಿಮಗೆ ಗಿಫ್ಟ್ ಐಟಮ್ ಪರ್ಪಸ್ ಇದು. ಗಿಫ್ಟ್ ಐಟಮ್ಗೆ. ಓಕೆ. ಬೌಲ್ ಆಗಿ ಇದು ಸೆರಾಮಿಕಾ ಇದು? ಸೆರಾಮಿಕ್. ಓಕೆ. ಇದರಲ್ಲಿ ಕಲರ್ಸ್ ಸಿಗುತ್ತೆ. ಸೆರಾಮಿಕ್. ಓಕೆ ಸರಿ. ಇದು ಬಂದು ಸಿಂಗಲ್ ಬೌಲ್, ಆಗಲೇ ಡಬಲ್ ಬೌಲ್. ಡಬಲ್ ಬೌಲ್ ಸಿಂಗಲ್ ಬೌಲ್ ಬರುತ್ತೆ. ಓಕೆ ಸರ್. ಓಕೆ ಸರಿ. ವಿತ್ ಸ್ಪೂನ್ ಜೊತೆಗೆ ಸಿಂಗಲ್ ಬೌಲು. ಅದು ಇದು ಬಂದು 999 ಸಿಲ್ವರ್ ಫ್ರೇಮ್ ಇದೆ. 999 ಸಿಲ್ವರ್ ಫ್ರೇಮು 3D ಅಲ್ವಾ? ಸೂಪರ್. ಇದೆಲ್ಲ ಅಂದಾಜು ಚಿಕ್ಕ ಸೈಜ್ ಬರುತ್ತೆ ಇದು. ಆಂಜನೇಯ ಸ್ವಾಮಿ ದೊಡ್ಡ ಸೈಜ್ವರೆಗೂ ಇದೆಯಾ? ಎಲ್ಲ ದೇವರು ಸಿಗುತ್ತೆ ನಿಮಗೆ ಅದರಲ್ಲಿ. ಆಂಜನೇಯ, ಲಕ್ಷ್ಮಿ, ಬಾಲಾಜಿ ವಿತ್ ಫ್ರೇಮ್ ಇರೋದಲ್ವ ಇದು? ಕೃಷ್ಣ, ರಾಧಾಕೃಷ್ಣ, ಬಾಲಾಜಿ ಸಿಗುತ್ತೆ ಸೈಜಸ್. ದೊಡ್ಡದು. ಇದ್ರಲ್ಲಿ ದೊಡ್ಡದು ಸಿಗುತ್ತಾ? ಇದು ಇದಕ್ಕಿಂತ ದೊಡ್ಡದು ಸಿಗುತ್ತೆ. ರಿಟರ್ನ್ ಗಿಫ್ಟಿಗೆಲ್ಲ ಚೆನ್ನಾಗಿರುತ್ತಲ್ವ? ಚೆನ್ನಾಗೋ ಕಾಣುತ್ತೆ. ಇದು ಎಲಿಫೆಂಟ್ ಕುಂಕುಮದು. ಓಪನ್ ಎಲ್ಲ ಇರುತ್ತಾ? ಓಕೆ ಸರ್. ಎಲಿಫೆಂಟ್ ಬರುತ್ತೆ. ಇದು ನಾರ್ಮಲ್ ಬೇಕಂದ್ರೆ ಇದರಲ್ಲಿ ಎಲಿಫೆಂಟ್, ಲಕ್ಷ್ಮಿ ಬೇಡ. ಇದು ಗೋಲ್ಡ್ ಇದೆ, ಇದು ಸಿಲ್ವರ್ ಕೋಟಿಂಗ್ ಬರುತ್ತಾ? ಸಿಲ್ವರ್ ಗೋಲ್ಡ್ ಬರುತ್ತೆ. ಇದು ಬಂದು ಡಕ್. ಹಾಂ ಓಕೆ. ಸಿಲ್ವರ್ ಗೋಲ್ಡ್ ಬರುತ್ತೆ ಇದರಲ್ಲಿ. ಓಕೆ ಓಕೆ. ಮತ್ತು ಜರ್ಮನಲ್ಲಿ 2 ಕಪ್ ಅಷ್ಟು ಹಾಕೊಂಬೋದು. ಸರಿ ಸರಿ. ಓಕೆ ಸರ್. ಬೇಡ ಅಂದರೆ ಈ ಥರ ಕಪ್ಸ್ ಬರುತ್ತೆ. ಸಣ್ಣದಾಗಿ ಅರಶಿನ ಕುಂಕುಮ ಇಟ್ಕೊಡೋದಕ್ಕೂ ಬರುತ್ತಲ್ವ ಇದು? ಸೂಪರ್. ಚೆನ್ನಾಗಿದೆ ನೋಡಿ, ಇದು ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಅದು ಹಸುಕರು. ಹಸುಕಾರು ಆಂಟಿಕಲ್ಲ? ಆಂಟಿಕಲ್ಲಿ ಗೋಲ್ಡ್ ಬರುತ್ತೆ, ಸಿಲ್ವರ್ ಬರುತ್ತೆ. ಗೋಲ್ಡ್ ಬರುತ್ತೆ, ಸಿಲ್ವರ್ ಬರುತ್ತೆ, ಆಂಟಿಕಲ್ಲಿ. ಓಕೆ. ಸೈಜಸ್ ಅವೈಲೇಬಲ್ ಇರುತ್ತೆ. ಮತ್ತು ಇದು ಕ್ಯಾಂಡಲ್ ಸ್ಟ್ಯಾಂಡ್ ಬರುತ್ತೆ. ಹಾಂ, ಕ್ಯಾಂಡಲ್ ಸ್ಟ್ಯಾಂಡು ವಿತ್ ಸಿಲ್ವರ್ ಜರ್ಮನ್ ಸಿಲ್ವರ್ ಪ್ಲೇಟ್. ಜರ್ಮನ್ ಸಿಲ್ವರ್, ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಕ್ಯಾಂಡಲ್ ಸ್ಟ್ಯಾಂಡ್. ಓಕೆ. ಆಂಟಿಕ್ ದೀಪ ಚಿಕ್ಕ ಸೈಜ್ ಇಂದವ ಅಷ್ಟಲಕ್ಷ್ಮಿದು ಕುಬೇರ ದೀಪಗಳು ಬರ್ತವೆ. ಇಲ್ಲಾಂದ್ರೆ ಈ ತರ ಗಜಲಕ್ಷ್ಮಿ ದೀಪ ಬರುತ್ತೆ. ಸೂಪರ್ ಅಲ್ಲ? ಕಾಮಾಕ್ಷಿ ದೀಪ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅಲ್ವಾ? ಸೊ ಸೂಪರ್. ಸ್ಟ್ಯಾಂಡ್ ನೋಡಿ, ಇದೆಲ್ಲ ಆಂಟಿ ಕಲೆಕ್ಷನ್ ಇದೆ. ಆಂಟಿ ಕಲೆಕ್ಷನ್ಸ್. ಓಕೆ ಓಕೆ. ಬರುತ್ತೆ ನಿಮಗೆ. ಸೈಜಸ್ ಬರುತ್ತೆ, ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ಗಂಟ ಸಿಗುತ್ತೆ ನಿಮಗೆ. ಅಂದ್ರೆ ಇದು ಬಂದ್ಬಿಟ್ಟು ಕೋಟಿಂಗ್ ಟ್ಯೂಬ್ ಬೆಳ್ಳಿ ಶೀಟ್ ಆಗಿರೋದು ಇದು. ಓಕೆ. ಸಣ್ಣದು ಇರುತ್ತೆ, ದೊಡ್ಡದು ದೊಡ್ಡದು ಇರುತ್ತೆ.
ಓಕೆ ಲಕ್ಷ್ಮಿದು ಇದೆಲ್ಲ ವ್ಯಾಕ್ಸ್ ಮೇಲೆ ನಮಗೆ ಕೋಟಿಂಗ್ ಆಗಿರುತ್ತಲ್ವಾ? ಮತ್ತೆ ಇದು ಬಾಲಾಜಿ ಅಷ್ಟೇ ಸೇಮ್. ಬಾಲಾಜಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ನಿಮ್ಗೆ ಸೈಜಸ್ ಸಿಗುತ್ತೆ. ಬಾಲಾಜಿ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ಬಾಲಾಜಿ. ಇದು ಇದನ್ನ ರೆಗ್ಯುಲರ್ ಪೂಜೆ ಮಾಡೋ ತರ ಮಾಡ್ಬೋದು, ಏನಾಗಲ್ಲ. ಇದೆಲ್ಲ ಸಿಲ್ವರ್ ಕೋಟಿಂಗ್ ವಾಟರ್ ವಾಶ್ ಮಾಡ್ಬೋದು, ಏನಾಗಲ್ಲ ನಿಮ್ಗೆ. ಅದೆಲ್ಲ ಸಿಲ್ವರ್ ಕೋಟಿಂಗ್ ಇರುತ್ತೆ. ಸಿಲ್ವರ್ ಇದು ಮ್ಯಾಟ್ ಫಿನಿಶಿಂಗ್ ಆಗಿರೋದು. ಓಕೆ ಅದೇ ಆಂಟಿ ಜರ್ಮನ್ ಸಿಲ್ವರಾ? ಆಂಟಿಕಲ್ಲ, ಮಾಮೂಲಿ ಇದು ಸಿಲ್ವರ್ ಪ್ಲೇಟಿಂಗ್ ಇದೆ. ಸಿಲ್ವರ್ ಪ್ಲೇಟಿಂಗ್ ಅದ್ರ ಮ್ಯಾಟ್ ಫಿನಿಶಿಂಗ್ ಮಾಡಿರೋದು. ಇದೆಲ್ಲ ಕೂಡ ರಿಟರ್ನ್ ಗಿಫ್ಟ್ ಐಟಮ್ಸ್ ಗೆ. ರಿಟರ್ನ್ ಗಿಫ್ಟ್ ಐಟಮ್ ಇದು ಸ್ಮಾಲ್ ಗಣೇಶ. ಇದು ಬಂದು ಕಾರ್ಗೆ ಇಟ್ಕೋಬಹುದು, ಇಲ್ಲಾಂದ್ರೆ ಗಿಫ್ಟ್ ಕೊಡಬಹುದು, ಶೋಕೇಶ್ ಅಲ್ಲಿ ಹೇಳ್ಬೋದು. ಈ ತರ ಗಿಫ್ಟ್ ಐಟಮ್ಸ್ ಕಲರ್ ಕಲರ್ ಗಣೇಶ, ಕಲರ್ ಗಣೇಶ, ಬಾಲಾಜೀಸ್ ಮತ್ತೆ ಈ ತರ ಪುಟಾಣಿ ಕೃಷ್ಣ ಬರ್ತಾರೆ. ಅಯ್ಯೋ ಚಂದ ಇದೆ. ಓಕೆ ವಾ ಮೆಣ್ಣೆ ಕೃಷ್ಣ ಚೆನ್ನಾಗಿದೆ ಅಲ್ವಾ? ಇದು ಕೂಡ ಇಲ್ಲ ಚಿಕ್ಕದು ಬೇಡ ನಮ್ಗೆ ದೊಡ್ಡದು ಬೇಕಂದ್ರೆ ಈ ತರ ದೊಡ್ಡದು ಸಿಗುತ್ತೆ. ಓಕೆ ಇದೆಲ್ಲ ರಿಟರ್ನ್ ಗಿಫ್ಟ್ ಗೆ ಚೆನ್ನಾಗಿ. ರಿಟರ್ನ್ ಗಿಫ್ಟ್ ಬೇಕಾದ್ರೆ ಸಿಂಗಲ್ ಕೊಡ್ಬೇಕಂದ್ರೆ ಈಗ ಸಿಂಗಲ್ ಸಿಗುತ್ತೆ. ಇದು ಪಿಕಾಕ್ ಅರಿಶಿನ ಕುಂಕುಮದ ಅರ್ಶಿನ ಕುಂಕುಮ ಇಟ್ಕೋಬಹುದು, ಇಲ್ಲಾಂದ್ರೆ ಕ್ಯಾಂಡಲ್ ಇಟ್ಕೋಬಹುದು. ಕ್ಯಾಂಡಲ್ ಆ ಕಡೆ ಕಡೆ ಬಾಗ್ಲಿಕ್ಕೆ ಇಟ್ಬಿಟ್ಟು ಕ್ಯಾಂಡಲ್ ಹಚ್ಬೋದು. ಓಹೋ ಓಕೆ ಈ ತರ ಎರಡು ತಗೋಬೇಕಾಗುತ್ತೆ ಪೇರ್. ಓಕೆ ಆ ತರ ತಗೋಬಹುದು, ಇಲ್ಲ ಸಿಂಗಲ್ ಈ ಕಡೆ ಇಟ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬೋದು. ಮತ್ತೆ ಈ ತರ ಫುಲ್ ಸಿಲ್ವರ್ ಈ ತರ ಗೋಲ್ಡ್ ಬರುತ್ತೆ, ಇಲ್ಲಾಂದ್ರೆ ಇನ್ನೊಂದು ಬಾಲಾಜಿ ಈ ತರ ತೊಮಾಲೆ ಇರೋ ಬಾಲಾಜಿ ಬರುತ್ತೆ. ಸರಿ ಸರ್ ಓಕೆ ಬರುತ್ತೆ ನಮ್ಗೆ ಫ್ರೂಟ್ಸ್ ಸಿಕ್ಕೋದು ಅಷ್ಟಮ ಕೊಡಕ್ಕೆ ಈ ತರ ಯೂಸ್ ದೊಡ್ಡ ಟ್ರೇಸ್ಗಳು. ಇದೆಲ್ಲ ನಾರ್ಮಲ್ ಜರ್ಮನ್ ಸಿಲ್ವರ್ ಅಲ್ವಾ? ಇಂಪಾರ್ಟೆಂಟ್ ಜರ್ಮನ್ ಸಿಲ್ವರ್. ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್. ಇದರ ಸೈಜಸ್ ಗಳು ಬರ್ತವೆ ನಿಮಗೆ, ಡಿಸೈನ್ಸ್ ಗಳು ಚೇಂಜ್ ಆಗ್ತವೆ. ಓಕೆ ಟ್ರೇಸ್ ಗಳೆಲ್ಲ ಡಿಫರೆಂಟ್ ಇದೆ. ಸೊ ವೆಡ್ಡಿಂಗ್ ಹ್ಯಾಂಡಲ್ ಬೇಕಂದ್ರೆ ಸರಿ ಓಕೆ ಕೊಡಕ್ಕೆ ಜ್ಯೂಸ್ ಅದಕ್ಕೆಲ್ಲಕ್ಕೂ ಯೂಸ್ ಆಗುತ್ತೆ. ಇದರಲ್ಲಿ ನಿಮಗೆ ಸೈಜಸ್ ಅವೈಲೇಬಲ್ ಇರುತ್ತೆ, ಸೈಜಸ್ ಬರುತ್ತೆ, ಡಿಸೈನ್ಸ್ ಬರುತ್ತೆ, ರೌಂಡ್ ಓವಲ್. ಓಕೆ ರೆಕ್ಟಾಂಗಲ್ ಶೇಪ್, ರೆಕ್ಟಾಂಗಲ್, ಓವಲ್ ಈ ತರ ಎರಡು ತರ ಸಿಗುತ್ತೆ. ಮೂರು ತರ ಸೈಜಸ್ ಅವೈಲೇಬಲ್ ಇರುತ್ತೆ, ಸೈಜಸ್ ಸಿಗುತ್ತೆ. ಓಕೆ ಸರಿ ಇದೇನು ಟ್ರೇನಾ? ಏನೇನ ಮೇಲೆ ಕೋಟಿಂಗ್, ಎನವೆಲ್ ಕೋಟಿಂಗ್. ಓಕೆ ಹೊಸದಾಗಿ ಬಂದಿದೆ ಅಂತಲ್ಲ ಕಲೆಕ್ಷನ್ ಇದು. ಸೂಪರ್. ಇದೆಲ್ಲ ಸೈಜಸ್ ಇದು 2 ಸೈಜ್ ಬರುತ್ತೆ ನಿಮಗೆ, ಸೆಟ್ ಆಫ್ ಟೂಲ್ಸ್. ಓಕೆ 2 ಸೈಜಸ್ ಇದೆ. ಈ ಕ್ಯಾನ್ಲೆಸ್ 3 ಬರುತ್ತೆ, ಸಿಂಗಲ್ ಬರುತ್ತೆ ನಮಗೆ. ಈ ತರ ಗಿಫ್ಟ್ ಐಟಮ್ಗೂ ಯೂಸ್ ಆಗುತ್ತೆ ಇದು. ಸಿಂಗಲ್ಸ್ ಇದೆ, ಟ್ರಿಬಲ್ಸ್ ಇದೆ, ಡಬಲ್ಸ್ ಬರುತ್ತಾ? ಡಬಲ್ ಬರುತ್ತೆ. ಗಿಫ್ಟ್ ಐಟಮ್ಸ್ಗೂ ಚೆನ್ನಾಗಿದೆ ಅಲ್ವಾ? ಓಕೆ ಬಾಲಾಜಿ. ಇದು ಬಾಲಾಜಿ ಬರುತ್ತೆ ನಿಮಗೆ. ಅಲ್ಲಿ ನೋಡಿದ್ರೆ ಅದೇ ಸೈಜ್ ಅಲ್ಲಿ ನಿಮಗೆ 2 ಟೋನ್ ಫುಲ್ ಬ್ಲಾಕ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ, ಗೋಲ್ಡನ್ ಫಿನಿಶಿಂಗ್. ಮತ್ತೆ ಇದು ಬಾಳೆ ಮರ, ಇದು ಜರ್ಮನ್ ಸಿಲ್ವರ್. ಸ್ಟಾರ್ಟಿಂಗ್ ಮೀಡಿಯಂ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಸೂಪರ್. ಇದು ಕಂಪ್ಲೀಟ್ ಸಿಲ್ವರ್ ಅಲ್ವಾ? ಮ್ಯಾಮ್. ಮತ್ತೆ ಇದು ಚಿಕ್ಕ ಸೈಜ್ ಶಂಕು ಚಕ್ರ ಬರುತ್ತೆ ಗಿಫ್ಟ್ ಐಟಮ್ಸ್. ಓಕೆ ಮತ್ತೆ ಗಣೇಶ ಮ್ಯಾಟ್ ಫಿನಿಶಿಂಗ್ ಇದೆ. ಗಿಫ್ಟ್ ಪರ್ಪಸ್ ಯೂಸ್ ಮಾಡಬಹುದು, ಕಾರ್ಗೆ ಯೂಸ್ ಮಾಡ್ಕೋಬಹುದು. ಆಂಟಿಕ್ ಬನಾನಾ ಟ್ರೇಸ್ ಗೋಲ್ಡ್ ಬರುತ್ತೆ, 2 ಟೋನ್ ಬರುತ್ತೆ, ಫುಲ್ ಸಿಲ್ವರ್ ಬರುತ್ತೆ. ಆಂಟಿಕಲ್ಲಿ ಓಕೆ. ಇದು ಗಣೇಶ ಏನಿದು ವ್ಯಾಕ್ಸ್ ಮೇಲೆ ಕೋಟಿಂಗ್ ಅಲ್ವಾ? ಇದು ಇಂಪಾರ್ಟೆಂಟ್ ರೆಸಿನ್ ಇದು ಮ್ಯಾಮ್. ಇಂಪಾರ್ಟೆಂಟ್ ರೆಸಿನ್ ಇದು. ಓಕೆ ಇದು ಮತ್ತೆ ಆಂಟಿಕ್ ಇದು ವ್ಯಾಕ್ಸ್ ಮೇಲೆ ಪ್ಯೂರ್ ಸಿಲ್ವರ್ ಶೀಟ್ ಆಗಿರೋದು. ಹೌದಾ? ಇದೆಲ್ಲ ವ್ಯಾಕ್ಸ್ ಮೇಲೆ ಹಾಕಿರೋದಾ? ವ್ಯಾಕ್ಸ್ ಮೇಲೆ ಇದು ಮ್ಯಾಟ್ ಫಿನಿಶಿಂಗ್ ಆಗಿರೋದು. ಓಕೆ ಕ್ಯಾಂಡಲ್ ಹೋಲ್ಡರ್ ಇದು? ಕ್ಯಾಂಡಲ್ ಹೋಲ್ಡರ್. ಇದು ಆಂಟಿಕ್ ಬಂದಿದೆ ಅಲ್ವಾ? ಸೂಪರ್. ಅವರೇ ಕೊಟ್ಟಿದ್ದಾರಲ್ವಾ? ಸರಿ. ಇದೊಂದು ಸೆಟ್ ಪೂಜಾ ಸೆಟ್. ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಇದು ಫೇಸ್ ಸಪ್ರೇಟ್ ಬರುತ್ತೆ, ಕೈ ಕಾಲು ಬರುತ್ತೆ. ಒಂದು ಬರೀ ಬೊಂಬೆಗೆ ನಾವು ಈ ಕೈ ಕಾಲು ಸೆಟ್ ಮಾಡ್ಬಿಟ್ಟು ಒಡವೆ ಹಾಕಿ ಫೇಸ್ ಹಾಕಿದೀವಿ. ರೆಡಿ ಮಾಡಿದೆ. ಬಾಳೆಕಂಬ ಸಣ್ಣದು ಬೇಕು ಅಂದ್ರೆ ಈಗ ಸಣ್ಣದು ಬೇಕಾದ್ರೆ ಇನ್ನ ಸ್ವಲ್ಪ ದೊಡ್ಡ ಬೇಕಾದ್ರೆ ದೊಡ್ಡದು ಸಿಗುತ್ತೆ. ದೊಡ್ಡದಿದೆ. ಓಕೆ ಇದೆಲ್ಲ ವ್ಯಾಕ್ಸ್ ಮೇಲೆ ಕೋಟಿಂಗ್ ಅಲ್ಲ, ಇದು ಪೀಠ. ಸೈಜಸ್ ಬರುತ್ತೆ ಇದರಲ್ಲಿ ನಿಮ್ಗೆ. ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ. ಸ್ಟಾರ್ಟಿಂಗ್ 6 ಇಂಚಿಂದ ಬರುತ್ತೆ. ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್. ಓಕೆ ಈ ತರ ಸೈಜ್ ಬೇಕಂದ್ರೆ ನಿಮ್ಗೆ 2 ತರ ಸೈಜ್ ಸಿಗುತ್ತೆ. ಇದು 18 ಇಂದ 22 ಇಂಚಸ್ ಗಂಟೆ ಸಿಗುತ್ತೆ. ಈ ತರ ಎಷ್ಟಿಂದ? 18 ಇಂದ 22 ಇಂಚಸ್. ಓಕೆ ಇದೆಲ್ಲ ಸೈಜಸ್ ದೀಪಗಳು. ಈ ತರ ಡಿಸೈನ್ಸ್ ಇದೆ. ಈ ತರ ದೊಡ್ಡದು ಬೇಕಂದ್ರೆ ಈ ತರ ಡಿಸೈನ್ ಸಿಗುತ್ತೆ. ಓಕೆ ನಾರ್ಮಲ್ ಬೇಕಂದ್ರೆ ನೋಡಿ ಈ ತರ
ನಮಗೆ ದೀಪ ಬತ್ತಿ ಬೇಡ ಬಟ್ಲು ಬೇಕಂದ್ರೆ ಈ ತರ ಸಿಗುತ್ತೆ. ಸರಿ ಓಕೆ. ಓ ಲಕ್ಷ್ಮಿ ಫೇಸಸ್ಗಳು. ಇದು ಬಂದು ಜರ್ಮನ್ ಸಿಲ್ವರ್ ನಾರ್ಮಲ್ ಫಿನಿಶಿಂಗ್ ಬರುತ್ತೆ. ಇದು ಏನು ಒಡವೆ ಇಲ್ಲ ಹಂಗೆ. ಈ ತರ ಹೊಡಿಬೇಕಂತಂದ್ರೆ ಈ ತರ ಒಡವೆ ಬರುತ್ತೆ. ಗೋಲ್ಡ್ ಪಾಲಿಶ್ ಆಗಿ ಇದು ಬರುತ್ತೆ, ಸಿಲ್ವರ್ ಪಾಲಿಶ್ ವಿತ್ ವರ್ಕ್ ಬರುತ್ತೆ ಅಟ್ಯಾಚಬಲ್. ಇದು ಒಂದು ತಂದ್ರಾವರ್ ಪೇಂಟಿಂಗ್ ಇದೆ ಫೇಸ್. ಇದು ಫುಲ್ ಇದೆ ಬಂದೈತೆ ಸ್ಟೋನ್ ವರ್ಕ್ ಇಂದ. ಕಲರ್ಸ್ ಬರುತ್ತೆ ನಿಮ್ಗೆ ಫೇಸ್ ಕಲರ್ಸ್ ಬರುತ್ತೆ ನಿಮ್ಗೆ. ಏನದು ಕಲರ್ ಹೋಗಲ್ವಾ? ಕಲರ್ ಹೋಗಲ್ಲ ಮ್ಯಾಮ್ ಇದು. ಓಕೆ ಮ್ಯಾಟ್ ಫಿನಿಶ್ ಅಲ್ಲಿ ಇದೆ, ಕಲರ್ ಅಲ್ಲಿ ಬಂದಿದೆ. ಓಕೆ ಸ್ಕಿನ್ ಕಲರ್ ಟೋನ್ ಅಲ್ಲೂ ಬರುತ್ತಾ? ಬರುತ್ತೆ ಮ್ಯಾಮ್. ಓಕೆ ಸೈಜಸ್ ಎಲ್ಲ? ಸೈಜಸ್ ಬಂದ್ರೆ 7 ಇಂಚಸ್ ಬರುತ್ತೆ. ಇದೇ ಸ್ಟ್ಯಾಂಡರ್ಡ್ ಸೈಜ್? ಸ್ಟ್ಯಾಂಡರ್ಡ್ ಸೈಜ್ ಇದು ಬರುತ್ತೆ. ಇನ್ನ ಚಿಕ್ಕದು ಬರುತ್ತೆ ನಿಮ್ಗೆ. ಇನ್ನು ಸ್ಮಾಲ್ ಸೈಜ್ ಕೂಡ ಸ್ಮಾಲ್ ಸೈಜ್ ಬರುತ್ತೆ ಇದು. ಓಕೆ ಸೊ ಇದು ಬಂದ್ಬಿಟ್ಟು ನೀವು ಮೇಲ್ಗಡೆ ತೋರಿಸಿದ್ರಲ್ಲ ಆಂಟಿಕ್. ಆಂಟಿಕ್ ಇದೆ. ಸೊ ಇದು ನೀವು ಈ ತರ ರೆಗ್ಯುಲರ್ ಯೂಸ್ ಮಾಡ್ತೀರಾ? ರೆಗ್ಯುಲರ್ ಯೂಸ್ ಮಾಡ್ತೀವಿ ನಾವು. ಸೊ ಏನು ಆಗಲ್ಲ? ಏನಾಗಲ್ಲ. ಸೂಪರ್ ಅಲ್ವಾ? ರಾಗಿ ಕಿಟ್ಟಲ್ಲೇ ವಾಶ್ ಮಾಡಿದ್ರೆ ನಿಮ್ಗೆ ಈ ತರಾನೇ ಬರುತ್ತೆ. ವಿಮ್ ಜೆಲ್ ಪೀತಾಂಬರಿ ಹಾಕಿದ್ರೆ ಬರಲ್ಲ. ಇದಾವ ಶೇಡಿಂಗ್ ಬಂದ್ಬಿಡುತ್ತೆ. ವಿಮ್ ಜೆಲ್ ಮತ್ತು ಆಸಿಡ್ ತರದ್ ಏನೋ ಹಾಕ್ಬಾರ್ದು. ಬರೀ ರಾಗಿ ಅಕ್ಕಿ ಹಿಟ್ಟಲ್ಲೇ ವಾಶ್ ಮಾಡಬೇಕು, ಟಿಶ್ಯೂ ಪೇಪರ್ ಅಲ್ಲಿ ವಾಶ್ ಮಾಡಿ. ರೆಗ್ಯುಲರ್ ಯೂಸ್ ಮಾಡಿದ್ರೆ ಒಂದು 2 ಇಯರ್ಸ್ ವರೆಗೂ ನಮಗೆ ಏನು ತೊಂದರೆ ಇಲ್ಲ. 2 ಇಯರ್ಸ್ ಅಲ್ಲ ಮ್ಯಾಮ್, 15 ಇಯರ್ಸ್ ಗಂಟೆ ಹಿಂಗೆ ಇರುತ್ತೆ ನಿಮಗೆ. ಅದು 15 ಇಯರ್ಸ್ ವರೆಗೂ ಹಂಗೆ ಇರುತ್ತಾ? ಆಂಟಿಕ್ ರೆಗ್ಯುಲರ್ ಯೂಸ್ ಮಾಡೋದು. ರೆಗ್ಯುಲರ್ ಯೂಸ್ ಮಾಡೋದು. ಸೂಪರ್ ಅಲ್ವಾ? ಓಕೆ ಆಂಟಿಕ್ ಅಲ್ಲೇ ಐಡಲ್ಸ್. ಓಕೆ ಇದು ಗಣೇಶ ಬರುತ್ತೆ. ಇದು ಬಂದು ಸ್ಟಾರ್ಟಿಂಗ್ 6 ಸೈಜ್ ಇಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ಇದರಲ್ಲಿ ಸೈಜಸ್ಗಳು. ಇದು ಕುಬೇರ. ಇದು ಕುಬೇರ ಲಕ್ಷ್ಮಿ ಬರುತ್ತೆ. ಲಕ್ಷ್ಮಿ ಸೈಜಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಮತ್ತೆ ಇದರಲ್ಲಿ ಶಿವಪಾರ್ವತಿ ಬರುತ್ತೆ. ಶಿವಪಾರ್ವತಿ ಬರುತ್ತೆ. ಇದೆಲ್ಲ ಒಂದು 6 ಸೈಜ್ ಇಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ. ಓಕೆ ಸರಿ. ಹಸು ಕರೋದಿದೆ ಐಡಲ್ಸ್. ಸೊ ಐಡಲ್ಸ್ ಇವತ್ರ ಆಲ್ಮೋಸ್ಟ್ ಗಣೇಶ ಇದೆ. ಗಣೇಶ, ಲಕ್ಷ್ಮಿ, ಸರಸ್ವತಿ. ಓಕೆ ಸರಿ. ಗಣೇಶ ಬಂದು ಈ ತರ ಇದರಲ್ಲಿ ಸಿಗುತ್ತೆ ನೋಡಿ. ಗಣೇಶ, ಸರಸ್ವತಿ ಇದೆಲ್ಲ ಆಂಟಿಕೆನಾ? ಆಂಟಿಕೆ ಸಾರಿ. ಇದೇನು ಲಕ್ಷ್ಮಿನಾ? ಇದು ಲಕ್ಷ್ಮಿ ಇದಲ್ವಾ? ಇದು ಸರಸ್ವತಿ, ಲಕ್ಷ್ಮಿ, ಗಣೇಶ ಬರುತ್ತೆ. ಇಲ್ಲಿ ಸರಸ್ವತಿ ಇದೆ, ಇದು ಲಕ್ಷ್ಮಿ ಇದೆ. ಎಷ್ಟು ಚೆನ್ನಾಗಿದೆಲ್ಲ. ಓಕೆ ಇದೆಲ್ಲ ವೆಯ್ಟ್ ಲೆಕ್ಕನೇನಾ? ಇಲ್ಲ ವೆಯ್ಟ್ ಲೆಕ್ಕ ಬರುತ್ತೆ. ಓಕೆ 6 ಸೈಜ್ ಗಂಟೆ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ. ಓಕೆ ಓಕೆ ಸರಿ. ಇದು ಬೆಲ್ಸ್ ಬರುತ್ತೆ, ಆಂಟಿಕ್ ಬೆಲ್ಸ್. ಬೆಲ್ಸ್ ಕೂಡ ಇದೆ. ಈ ತರ ಫಿನಿಶಿಂಗ್ ಬರುತ್ತೆ ನಿಮಗೆ ಬೆಲ್ಲು. ಇದರಲ್ಲಿ ಶಂಕು ಚಕ್ರ ಬರುತ್ತೆ, ಗಣೇಶ, ಲಕ್ಷ್ಮಿ ಬರುತ್ತೆ. ಸೈಜಸ್ ಎಲ್ಲ ಅವೈಲೇಬಲ್. 6 ಸೈಜ್ ಇಂದ ಇರುತ್ತೆ, ದೊಡ್ಡ ಸೈಜ್ ಗಂಟೆ ಬರುತ್ತೆ. ಈ ಸೈಜ್ ಗಂಟೆ ಬರುತ್ತೆ. ಒಂದು ನಿಮಿಷ ಸ್ಯಾಂಪಲ್ ಇರುತ್ತೆ. ಈ ತರ ಬರುತ್ತೆ, ದೊಡ್ಡದಲ್ಲಿ ಇದೆ. ಗಣೇಶ, ಲಕ್ಷ್ಮಿ, ಬಾಲಾಜಿ, ಆಂಜನೇಯ, ಕೃಷ್ಣ, ಪಿಕಾಕ್. ಓಕೆ ಸೂಪರ್. ಗಣೇಶ ಇದೆ ಆಂಟಿಕ್ ಮೇಲೆ ಬ್ರಾಸ್. ಓಕೆ ಇದರಲ್ಲಿ ಗಣೇಶ ಬ್ರಾಸ್ ಕಲೆಕ್ಷನ್ ಅಲ್ಲ, ಸಾಲಿಡ್ ಬ್ರಾಸ್ ಅಲ್ಲ, ಆಂಟಿಕ್ ಮೇಲೆ ನಮಗೆ ಸಾಲಿಡ್ ಬ್ರಾಸ್. ಆಂಟಿಕ್ ಮೇಲೆ ಬ್ರಾಸ್ ಪಾಲಿಶ್ ಆಗಿರುತ್ತೆ. ಸರಿ ಡಿಸೈನ್ ಚೆನ್ನಾಗಿ ಬಂದಿದೆ. ಓಕೆ ಇದ್ರಲ್ಲಿ ಬಂದ್ರೆ ನಿಮಗೆ ಬಾಲಾಜಿ ಸಿಗುತ್ತೆ ನೋಡಿ, ಈ ತರ ಬಾಲಾಜಿ. ಓಕೆ ಇದೊಂದೇ ಸತ್ಯನಾರಾಯಣ ಸ್ವಾಮಿ, ಸ್ವಾಮಿ ವಿಷ್ಣು ಪರಮಾತ್ಮ. ಸೂಪರ್. ಇದು ಬರುತ್ತೆ. ನೆಕ್ಸ್ಟ್ ಕುಬೇರ, ಲಕ್ಷ್ಮಿ, ಗಣೇಶ, ಲಕ್ಷ್ಮಿ. ಸಣ್ಣದು, ತುಂಬಾ ಸಣ್ಣದು ಬರುತ್ತೆ ನೋಡಿ. ಈ ತರ ಇದೆ. ಇದಿಷ್ಟು ಹಿಂಗ್ ಇಡ್ಬೇಕು ಅಂತ ಹೇಳ್ತಾರೆ. ಹೌದೌದು. ಆ ತರ ಬೇಕಾದ್ರೆ ಅದಕ್ಕೆ ಈ ತರ. ಓಕೆ ಸರಿ ಸರ್.